ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಾಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತು ಭಾಳ ಅಂದ್ರೆ ಭಾಳ ಬ್ಯುಸಿ ಅದೇನಿ, ಗೊತ್ತಿರ್ಬೇಕು ನಿಮ್ಗೆ. ಎಲ್ಲರೂ ನೀವು ಕೇಳಾಕತ್ತಿದ್ರಿ ಯಾವಾಗ ಈ ಲಾಗ್ ಹಾಕ್ತೀರಿ, ಯಾವಾಗ ಈ ಲಾಗ್ ಹಾಕ್ತೀರಿ ಅಂಥೇಳಿ. ಸೊ ಅದ್ರ ಸಲುವಾಗಿ ಎಲ್ಲ ಹಳೆ ಲಾಗ್ಗಳನ್ನ ಬಿಟ್ಟು ಮೊದಲ ಇದ ಲಾಗ್ ಹಾಕೊಂಡು ಅಂತ ಅನ್ಕೊಂಡ ಗೆಸ್ ಮಾಡಾಕತ್ತೀರಿ ಅಂತೇನಿ. ಸೊ ಮಾರ್ಗಶಿರ ಮಹಾಲಕ್ಷ್ಮಿದ ಕಡೆ ವಾರದ ಪೂಜಾದ ಲಾಗ್ ಹಾಕಾಕತ್ತೀನಿ ನೋಡ್ರಿ ಇವತ್ತು. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ನೋಡೋಣ ಬರ್ರಿ ಏನೇನು ಆತು ಇವತ್ತು ಬೆಳಗ್ಗೆಯಿಂದ ಅಂತೇಳಿ. ನೋಡ್ರಿ ರಾತ್ರಿ ಮಲ್ಗೋದನ್ನ 2:30 ಆಗಿತ್ತು. ನಾ ಅರ್ಧ ಡೆಕೋರೇಷನ್ ಮಾಡಿ ಮುಗಿಸಿನ ಮಲ್ಕೊಂಡಿದ್ದೆ. ಸೊ ಹೀಗಾಗಿ ಲೇಟ್ ಆಗೈತಿ, ಜಲ್ದಿ ಎದ್ದ ಹೇಳ್ತೇನೆ ಅನ್ನೋ ಗ್ಯಾರಂಟಿ ಮೇಲೆ ಮಲ್ಕೊಂಡೀನಿ. ಈ ಗ್ಯಾರಂಟಿ ಒಳಗೆ ಏನು ಮಾಡೀನಿ ಹೇಳ್ರಿ, ನಾನು ಅಲಾರಾಮ್ ಇಡೋದು ಬಿಟ್ಟು ಮರೆತು ಮಲ್ಕೊಂಡು ಬಿಟ್ಟನ್ರಿ. ಸೊ ಗೊತ್ತಾಗಿರ್ಬೇಕು ಮುಂದಿನ ಕತೆ ನಿಮ್ಗೆ. ನಾನು ಎಷ್ಟೊತ್ತಿಗೆ ಎದ್ದೀನಪ್ಪ ಅಂದ್ರೆ ನನ್ನ ಪ್ಲ್ಯಾನಿಂಗ್ ಏನಿತ್ತು ಅನ್ನೋದನ್ನು ಹೇಳ್ತೀನಿ. ನಾ ಎಷ್ಟೊತ್ತಿಗೆ ಎದ್ದೇನಂದ್ರೆ 7 ಗಂಟೆಗೆ ಎದ್ದೇನೆ ರೀ. 5 ಗಂಟೆಗೆ ನಾನು 4 ಗಂಟೆಗೆ ಕೇಳಬೇಕು, 5 ಗಂಟೆಗೆ ಅಂದ್ರೆ ಅಂಗಳ ಬಾಗ್ಲ ಮುಗಿಬೇಕು ಅಂದ್ಕೊಂಡ್ರೆ ನಾನು 7 ಗಂಟೆಗೆ ಎದ್ದೇನಿ. ಸೊ ನನ್ನ ಪರಿಸ್ಥಿತಿ ನೋಡ್ರಲ್ಲಿ ಹೆಂಗಾಗೈತಿ. ಕರೆಕ್ಟ್ ದೇವಿ ಶಾಪ ಕೊಟ್ಲು ನನಗೆ. ನನ್ನ ಮಗ ನಾ ಹೇಳ್ದು ಒಂದು 5 ನಿಮಿಷಕ್ಕೆ ಅಂದ್ರೆ ಎದ್ದ. ಈ ರೀತಿ ಎತ್ಕೊಂಡನ್ನ ಕಸ ಹೊಡ್ಕೊಂಡು ಅಂಗಳ ಬಾಗ್ಲ ಮಾಡಿಕೊಂಡೆ. ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಅಂಗಳ ಬಾಗ್ಲು 9 ಗಂಟೆಗೆ ಆಗಿಬಿಡ್ತೈತೆ ರೀ, ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಎಷ್ಟೋ ಸರಿ ನಾ ಬೇರೆ ನೀರು ಹಾಕಿರ್ತೀನಿ 10 ಗಂಟೆಗೆ. ಆ ರೀತಿ ಕಾಡಿರ್ತಾನೆ ನೋಡ್ರಿ ನನ್ನ ಮಗ. ಇದೊಂದು ಎಕ್ಸಾಂಪಲ್ ಇವತ್ತು. ಪ್ಲಸ್ ನಂಗೆ ದೇವಿ ಪನಿಷ್ಮೆಂಟು ಕೊಟ್ಲು ಅಂದ್ಕೊಂಡೆ. ಯಾಕಂದ್ರೆ ನಾನು ಎದ್ದೇ ಹೇಳ್ತೀನಿ ಅನ್ನೋ ಇದ್ರೊಳಗೆ ಮಲ್ಕೊಂಡ್ಬಿಟ್ಟೇನಿ, ಲಕ್ಷಕ್ಕೆ ಇಲ್ರಿ. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಟೀಟನ ಈ ಕಡೆ ನಾ ಅಂಗಳ ಬಾಗ್ಲ ಮಾಡಿಕೊಂಡೆ. ಒಂದು ಈ ಚಲೋ ರಂಗೋಲಿ ಹಾಕಬೇಕು, ಕಲರ್ಫುಲ್ ರಂಗೋಲಿ ಹಾಕ್ಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದಿದ್ದೆಲ್ಲ ಫೇಲ್ ಆಗಿ ಪಟ್ ಅಂಥೇಳಿ ಏನು ಮಾಡಿದೆ ಅಂದ್ರೆ ಅಷ್ಟು ಪದ್ಮ ರಂಗೋಲಿ ಹಾಕಿದೆ ರೀ. ಸೊ ಈಸಿ ಅನ್ನಿಸ್ತು ನನಗೆ. ಈ ಸಾರಿ ಗೊತ್ತಾಗಿತ್ತು ಹೆಂಗೆ ಹಾಕ್ಬೇಕಂತೇಳಿ. ಪಟ್ಟಂತ ಚಹಾ ಕುಡಿದು ನೋಡ್ರಿ ಸ್ನಾನ ಮಾಡ್ಕೊಂಡು ಬಂದಾಕೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡ ಬಿಟ್ಟೆ ರೀ ಅಡ್ಗೆಗಿಟ್ಟೆ. ಯಾಕಂದ್ರೆ 7 ಗಂಟೆ ಆಗೈತಿ, ಹಣ್ಣಿನ ಎಲೆ ಇಲ್ಲ. ಇಷ್ಟು ಡೆಕೋರೇಷನ್ ಆಗೈತಲ್ಲ ಇಷ್ಟೇ ಆಗೈತಿ. ಮುಂದಿನ ಕತೆ ಏನೂ ಗೊತ್ತಿಲ್ಲ ನನಗೆ. 1-2 ಗಂಟೆಗಾದರೂ ನಾನು ಊಟಕ್ಕೆ ಹಾಕ್ಬೇಕು ಎಲ್ಲರಿಗೂ ಅಂತೇಳಿ ಅಂದ್ಕೊಂಡೆ. ಅಂದ್ರೆ ಮಗ ನೋಡ್ರಿ ಹೆಂಗೆ ಕಾಡಾಕತ್ತಾನ. ಹಾಲ್ನಾಗ ಡೆಕೋರೇಷನ್ ಮಾಡೇನಪ್ಪ, ಪೂಜಾ ಐತಿ ಅಡ್ಡಾಡಬೇಡ ಅಂದಿದ್ದಕ್ಕೆ 5 ಸರಿ ಹೋದ. ಈ ರೀತಿ ಆಗಿತ್ತು ನೋಡ್ರಿ ಮನೆ ಹಾಲತ್, ಅಡುಗೆ ಮನೆ ಹಾಲತ್ತು. ಸೊ ಇನ್ನು ಪೂಜಾ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ರೀ. ನಾನು ಬಡ ಒಳಗಿನ ಪೂಜೆ ಒಳಗೆ ಮಾಡಿಕೊಂಡೆ. ಹೊರಗಿನ ಪೂಜೆ ಮಾಡ್ಕೋಬೇಕಂದ್ರೆ ಇನ್ನೂ ಎಲ್ಲಿ ಬಂದಿರಲಿಲ್ಲ. ಹೀಗಾಗಿ ಒಳಗಿನ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿರಿ. ಇದೇ ಕಾಯಿನ ಈಗ ಅಲ್ಲಿ ಇಡ್ತೀನಿ. ಈ ಸರಿ ಆ್ಯಕ್ಚುಲಿ 2 ಕಳಶ ಇಡ್ಬೋದಂತ್ರಿ ನನಗೆ. ಲಾಸ್ಟ್ ಟೈಮ್ ನಾ ಇಟ್ಟಾಗ ಒಂದೇ ಕಳಶ ಇಡಬೇಕು ರೀ, 2 ಇಡಬಾರ್ದು ಅಂದ್ರೆ. 2 ಅಂದ್ರೆ ಹೆಂಗಂದ್ರೆ ದೇವ್ರ ಮನೆ ಮೇಲಿಂದ ಒಂದು ಇರ್ತೈತಲ್ಲ ರೀ, ನಮ್ಮ ಅಮಾವಾಸ್ಯೆಗೊಂದು ಪೂಜೆ ಮಾಡಿರ್ತೈತಿ ಆ ಕಳಶ, ಇನ್ನೊಂದು ಹೊರಗಿನ ಕಳಶ. ಈ ರೀತಿಯಾಗಿ 2 ಕಳಶ ಆಗ್ತಿದ್ದು. ದೇವ್ರ ಮನೆ ಮೇಲೆ ಪೂಜೆ ಮಾಡ್ತೀವಲ್ಲ, ಮನ್ಯಾಗನ ಪೂಜೆ ಮಾಡ್ತೀವಲ್ಲ ರೀ 3 ವಾರ, ಅದ್ರ ಸಲುವಾಗಿ 2 ಆಗಿದ್ದು. ಎಲ್ಲರೂ 2 ಇಡಬಾರ್ದು ಅಂತಂದ್ರೆ ಮ್ಯಾಗಿ ತಿನ್ನಕ್ಕೆ ಬಟ್ ಇಡಬಹುದು ಅಂತಂದ್ರೆ ಆ ಲಕ್ಷ್ಮಿನೇ ಬೇರೆ ಈ ಲಕ್ಷ್ಮಿನೇ ಬೇರೆ ಅಂದ್ರೆ ಎಲ್ಲ ದೇವ್ರ ಮೇಲೆನ ಹಾಕಿ ನಾ ಏನು ಮಾಡಿದೆ ಅಂದ್ರೆ ಒಂದೇ ಕಳಶ ಇಟ್ಟೆ. ಅದಕ್ಕೆ ಅದೇ ಕಳಶ ತೊಗೊಂಡು ಹೊರಗೆ ಇಡಬೇಕು. ನನ್ನ ಮಗ ನೋಡ್ರಿ ಅವ್ನ ಅಜ್ಜಿ ಮನೆ ಕಳಿಸ್ಲೇಬೇಕಾಗಿತ್ತು ಇವತ್ತು ನಾನು. ಯಾಕಂದ್ರೆ ಬೆಳಿಗ್ಗೆಯಿಂದ ನನಗೇನು ಕೆಲಸ ಮಾಡೋಕೆ ಕೊಟ್ಟಿರಲಿಲ್ಲ, ಲೇಟ್ ಆಗೈತೆ, ಒಂದು ಪನಿಷ್ಮೆಂಟ್ ಆಗಿತ್ತು. ಸೊ ನಾನು ನಾಷ್ಟಾನೂ ಮಾಡೋಕೆ ಹೋಗಲಿಲ್ಲ ರೀ ಇವತ್ತು, ನಿಜ ಹೇಳಬೇಕು ಅಂತಂತಂದ್ರೆ. ಇನ್ನು ಹೂವೆಲ್ಲ ತಕ್ಕೊಂಡು ಡೆಕೋರೇಷನ್ ಅಂತೂ ಅರ್ಧ ಆಗಿತ್ತು ರೀ ನಂದು, ಭಾಳ ಇರಲಿಲ್ಲ. ಇನ್ನು ಕಳಶ ಇಟ್ಟ ಮೇಲೆ ಉಳಿದಿದ್ದು ಪೂಜೆ ಮಾಡ್ಕೊಳ್ಳೋದಿತ್ತು. ಇವತ್ತು ನನ್ನ ಮೈಂಡ್ ಹೆಂಗಾಗಿಬಿಟ್ಟಿತ್ತು ಅಂತಂತಂದ್ರೆ ನನಗೆ ಏನೂ ಮಾಡ್ಕೊಳ್ಳು ಅಂತ ಏನೂ ವಿಡಿಯೋ ಮಾಡು ಇದ್ರಾಗ ನಾನು ಇರಲೇ ಇಲ್ಲ. ಬಟ್ ಅದನ್ನು ಎಷ್ಟು ಆಗ್ತದೆ ಅಷ್ಟು ಆಗಲಿ ಅಂಥೇಳಿ ನಾ ಏನು ಮಾಡಿಬಿಟ್ಟೆ ಅಂತಂದ್ರೆ ದೂರತ್ತ ಮೊಬೈಲಿಗೆ ಕ್ಯಾಮ್ರಾ ಇಟ್ಟು ನನ್ನ ಕೆಲಸನ ಮಾಡಿಕೊಂಡೆ. ಎಷ್ಟಾಗ್ತಾವೆ ಅಷ್ಟು ಕ್ಲಿಪ್ಪಿಂಗ್ ಆಗಿ ಆಗ್ತಾವೆ. ಅಡುಗೆದಂತೂ ಮಾಡ್ತೇನೆ ರೀ, ಬಟ್ ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ದೇವ್ರ ಪೂಜೆ ಮಾಡೋದು ನನಗೆ ಸೇರಂಗಿಲ್ಲ ವಿಡಿಯೋ. ಬಟ್ ನಾವು ಲಾಗ್ ಅಂದ್ರೆ ಅದನ್ನು ಹೇಳಿ ತೋರಿಸ್ಬೇಕು, ನಾವು ಏನು ಮಾಡ್ತೀವಿ ಅನ್ನೋದು ತೋರಿಸ್ತಿರ್ಬೇಕಲ್ಲ. ಹೀಗಾಗಿ ನಾನು ಈ 3 ಪೂಜಾದ್ದೂ ನಾನು ಏನು ಮಾಡಿದ್ದೆ ಅಂದ್ರೆ ವಿಡಿಯೋ ಮಾಡಿದ್ದೆ, ಹೆಂಗೆ ಮಾಡ್ತೀನಿ ಅಂಥೇಳಿ. ಮತ್ತು ಇದು ಸ್ವಲ್ಪ ಪೂಜಾ ಹೆಂಗಂದ್ರೆ ಇದು ವಿಶೇಷವಾಗಿ ಎಲ್ಲರೂ ಮಾಡಂಗಿಲ್ಲ ರೀ, ಕಡಿಮೆ ಜನ ಮಾಡ್ತಾರೆ. ಸ್ಪೆಷಲಿ ಬೆಳಗಾವಿ ಕಡೆ ಮಾಡ್ತಾರೆ ರೀ. ಬೆಳಗಾವಿ ಬಿಟ್ಟು ನಮ್ಮ ತವ್ರ ಮನೆ ಕಡೆ ಅದು ಭಾಳ ಕಡಿಮೆ, ಮಾಡೋದನ್ನೇ ಇಲ್ಲ. ನಮ್ಮ ಮಮ್ಮಿ ಒಬ್ಬರೇ ಮಾಡ್ತಿದ್ರು, ನಂಗೆ ನೆನಪೈತಿ ನಾ ಸಣ್ಣಕ್ಕಿದ್ದಾಗಿಂದನೂ. ಹೀಗಾಗಿ ಗೊತ್ತಾಗಲಿ ಅಂತ ಒಂದು ಸ್ವಲ್ಪ ಕಂಪ್ಲೀಟ್ ಲಾಗ್ ಮಾಡ್ಕೊಂಡಿದ್ದೆ. ಹೀಗಾಗಿ ನಾನು ದೇವ್ರ ಪೂಜೆ ಮಾಡೋದು ಅಂದ್ರೆ ಅದೂ ಎದಕ್ಕೆ ಮಾಡಿದೆ ಅಂತಂದ್ರೆ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಗೊತ್ತಿದ್ದ ಏನು ಮಾಡಿದೆ ಅಂದ್ರೆ ಪೂಜೆ ಮಾಡಿಕೊಂಡೆ. ಇನ್ನೂ ಹಣ್ಣಿನ ಎಲೆನೇ ಬಂದಿರಲಿಲ್ಲ ರೀ. 10:30 ಆಗಿತ್ತು ನೋಡ್ರಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡು.
ಮಾಡ್ಕೊಂಡಾಗ ಕಾಳಂತೂ ಕುದಿಸಿಟ್ಟಿದ್ದೆ ರೀ. ನಾ ಕುಕ್ಕರ್ ಹಾಕಿದ್ರೆ ಬೆಂದು ಬಿಡ್ತಾವೆ ಭಾಳ, ನೆನೆ ಹಾಕಿರ್ತೀವಲ್ಲ. ಮತ್ತು ಇವತ್ತು ಕಡ್ಲಿಕಾಳು ಪಲ್ಯ ಮಾಡ್ಕೋಬೇಕಂತಿದ್ದೆ ರೀ. ಮತ್ತು ನಾಳೆಗೂ ಕಡ್ಲಿ ಉಳಿತಾವೆ ರೀ. ಯಾಕಂದ್ರೆ ಇದನ್ನು ಮಾಡಕ್ಕಂತ ಹೇಳಿ ಏನು ಮಾಡಿರ್ತೀವಿ ಅಂತಂದ್ರೆ ನೆನೆ ಹಾಕಿರ್ತೀವಿ ಉಡಿ ತುಂಬಾಕಂತ ಹೇಳಿ. ಅದ್ರ ಸಲುವಾಗಿ ಏನು ಮಾಡಿಬಿಟ್ಟೆ ಅಂತಂದ್ರೆ ಇವತ್ತು ವಟಾಣಿ ಕಾಳು ಪಲ್ಯ ಮಾಡಿಕೊಂಡೆ. ಅದು ಉಳಿದಿದ್ದು ನಾಳೆ ಉಡಿ ತುಂಬಾಕ ಇಟ್ಟಿದ್ದು ನೆನೆದಿದ್ದು ಉಳಿದಿರ್ತಾವಲ್ಲ ಅವನ್ನ ಮತ್ತು ನಾಳೆಗೆ ಮಾಡ್ಕೊಂಡ್ರೆ ಆತಂತ ಹೇಳಿ ಏನು ಮಾಡಿಬಿಟ್ನಿ ಅಂತಂದ್ರೆ ವಟಾಣಿ ಕಾಳು ಹಾಕ್ಕೊಂಡೆ. ಹೀಗಾಗಿ ಎರಡೆರಡು ದಿನ ಕಡ್ಲಿಕಾಳು ಪಲ್ಯ ತಿನ್ನಂಗಿಲ್ಲ ರೀ. ಸ್ಪೆಷಲಿ ನಮ್ಮ ಮನ್ಯಾಗ ಕಾಳು ಪಲ್ಯ ಅದು ಒಣ ಆಗಿತ್ತಂದ್ರೆ ತಿನ್ನಂಗಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಚೊಲೆ ಮಸಾಲ ಟೈಪ್ ಹಿಂಗೆ ರಸ ಆಗಿರ್ಬೇಕು, ಇಲ್ಲ ಅಂದ್ರೆ ಇನ್ನೊಂದು ಪಲ್ಯ ಇರ್ಬೇಕು ಅಂದ್ರೆ ಮಾತ್ರ ತಿಂತಾರೆ ನಮ್ಮ ಮನೆಯವ್ರು. ಹೀಗಾಗಿ ನಾನು ಏನು ಮಾಡಿದ್ನಿ ಅಂತಂದ್ರೆ ವಟಾಣಿ ಕಾಳು ಮಾಡಿದೆ. ವಟಾಣಿ ಕಾಳು ಜೊತೆ ಬದ್ನಿಕಾಯಿ ಫಿಕ್ಸ್. ಅದೇನಪ್ಪ ಅಂದ್ರೆ ಅತಿ 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 ಅನುಕೂಲಕರ ಪಲ್ಯ. ಇಲ್ಲೇ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೆ ಆಗಲ್ಲೇ ಹೆಚ್ಕೊಂಡು. ಇನ್ನು ಸೌತೆಕಾಯಿ ಕೋಸಂಬರಿ ಮಾಡಬೇಕಾಗಿತ್ತು ರೀ. ಇಷ್ಟು ಅನನುಕೂಲ ಮಾಡ್ಕೊಂಡೇನು ರೀ ಹೇಳ್ತೀನಿ ನಿಮಗೆ. ಒಂದು ಕಾಯಿ ಎಕ್ಸ್ಟ್ರಾ ತರಿಸಿಟ್ಕೊಂಡಿಲ್ಲ, ಕಾಯಿನ ತರಿಸ್ಲಿಲ್ಲ. ಯಾಕೆ ಅಂತಂದ್ರೆ ಮನ್ಯಾಗ ಇದ್ದು ರೀ ಸುಲಿದು ಕೊಡ್ತಾರೆ ಇವ್ರಂತ ಸುಮ್ಮನಾದೆ. ನಿನ್ನೆ ಸುಲಿಸ್ಕೋಬೇಕಾಗಿತ್ತು, ನಿನ್ನೆ ಮರೆತುಬಿಟ್ಟೆ ನಾನು ಸುಲಿಸ್ಕೊಳ್ಳೋದು. ಸೊ ಎಲ್ಲ ಟೋಟಲಿ ಇವತ್ತು ನಾನು ಡಿಸ್ಟರ್ಬ್ ಆಗಿಬಿಟ್ಟೇನಿ ಬೆಳಗ್ಗೆ ಎದ್ದು. ಅದಕ್ಕೆ ಹೆಸರು ಕಾಳು ನೆನೆ ಹಾಕಿದ್ದೆ ಆಗಿತ್ತು. ಸೌತೆಕಾಯಿ ಕೊಚ್ಚಿಟ್ಕೊಂಡೆ. ಸೌತೆಕಾಯಿ ಕೊಚ್ಚೆ ಮಾಡಿದ್ರಿ, ಹೆಚ್ಚಂಗಿಲ್ಲ ಮತ್ತು ತುರಿದು ಮಾಡಲ್ಲ, ನಾವು ಕೊಚ್ತೀವಿ. ಅಷ್ಟು ಪರ್ಫೆಕ್ಟಾಗಿ ಏನು ಕೊಚ್ಚಕ್ಕೆ ಬರಂಗಿಲ್ಲ ರೀ. ಬಟ್ ಕೊಚ್ಚೆ ಮಾಡೋದು ರೂಢಿ ಇಟ್ಕೊಂಡೇನಿ. ಸ್ವಲ್ಪ ಅವಸರದಾಗ ಏನಾಗ್ತಾವೆ ದೊಡ್ಡ ಆಗ್ತಾವ, ಸಣ್ಣಗೆ ಕೊಚ್ಚಬೇಕು ಇನ್ನೂ ಒಂದು ಸ್ವಲ್ಪ. ಇಲ್ಲಿ ನಮ್ಮ ಗಂಡನ ಮನ್ಯಾಗ ಹಿಂಗೆ ಮಾಡ್ತಾರಲ್ಲ, ನಂಗೆ ಅದು ರೂಢಿ ಐತಿ. ಯಾಕಂದ್ರೆ ನಾ ಇಲ್ಲೇ ಬಂದು ಅಡುಗೆ ಕಲ್ತೇನೆ ರೀ, ಅದ್ರ ಸಲುವಾಗಿ ಒಂದಿಷ್ಟು ಹೊಸ ಟ್ರೈ ಮಾಡಿ ಕಲ್ತಾನೆ, ವಿಡಿಯೋ ನೋಡಿ ಕಲ್ತಾನೆ. ಸೊ ಒಗ್ಗರ್ಣೆ ಕೊಟ್ಕೋಬೇಕಲ್ರಿ. ಬಟ್ ಒಂದೊಂದೊಂದು ಕೆಲಸ ಮಾಡ್ಕೊತ ಹೋಗ್ಬೇಕು ರೀ. ಈಗ ನಾನು ಕೋಸಂಬರಿ ಆಗ್ಬೇಕು, ವಟಾಣಿ ಕಾಳು ಪಲ್ಯ ಆಗ್ಬೇಕು, ಬದ್ನಿಕಾಯಿ ಪಲ್ಯ ಆಗ್ಬೇಕು, ಸಾರು ಆಗ್ಬೇಕು, ಮತ್ತೇನಾಗ್ಬೇಕು ರೀ, ಹೋಳ್ಗೆ ಆಗ್ಬೇಕು, ಅನ್ನ ಆಗ್ಬೇಕು, ಚಪಾತಿ ಆಗ್ಬೇಕು, ಸಂಡಿಗೆ ಕರಿಬೇಕು, ಬಜ್ಜಿ ಮಾಡ್ಬೇಕು ಅಂದ್ಕೊಂಡೇನಿ. ಬಟ್ ಏನಾಯ್ತು ಅನ್ನೋದನ್ನು ನೋಡೋಣಂತ. ಸೊ ಈಗ ಎಣ್ಣೆಕಾಯಿ ಹಾಕಿಟ್ಟೇನಿ ರೀ. ಎಣ್ಣೆಕಾಯಿ ಹಾಕಿಟ್ಟು ಸಾಸಿವೆ ಜೀರಿಗೆ ಒಗ್ಗರ್ಣೆ ಕೊಟ್ಟೆ. ಇದು ಎದಕ್ಕಪ್ಪ ಅಂದ್ರೆ ಕೋಸಂಬರಿಗೆ. ನಮ್ಮ ತವ್ರ ಮನೆ ಕಡೆ ಹಿಂಗೆಲ್ಲ ಒಗ್ಗರ್ಣೆ ಕೊಡಂಗಿಲ್ಲ, ಸುಮ್ಮನೆ ಕಲಿಸಿಟ್ಬಿಡ್ತಾರೆ ಅವ್ರು. ಕೋಸಂಬರಿ ಅಂದ್ರೆ ಅವ್ರದ್ದು ಬೇರೆ ಟೈಪ್ ಇರ್ತೈತೆ ಟೇಸ್ಟ್. ನನಗೆ ಅಡುಗೆ ಅಲ್ಲಿ ಮಾಡೇ ಇಲ್ಲರಿ, ನನಗೆ ಆ ಕಡೆ ಮೆಥಡ ಗೊತ್ತಿಲ್ಲ. ಈಗ ಗೊತ್ತಾಗ್ತೈತೆ ರೀ ಅವ್ರು ಹೆಂಗೆ ಮಾಡ್ತಾರೆ ಅಂತೇಳಿ. ಮುಂಚೆ ಅದು ಗೊತ್ತಾಗ್ತಿರ್ಲಿಲ್ಲ. ಆ ಸಣ್ಣಗೋಡ್ದ ಈ ಕಡೆ ಮೆಥಡಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟೇನೆ ರೀ. ಈ ಕಡೆ ಕೋಸಂಬರಿ ಕೊಟ್ಟಿದ್ದೆಲ್ಲ ಬಡ ಹೆಸರು ಬೇಳೆ ತೊಳೆದು ಅವನ್ನ ಏನು ಮಾಡಿದೆ ಅಂತಂದ್ರೆ ಈ ಒಗ್ಗರ್ನಿಗೆ ಅಂದ್ರೆ ಆರಿತ್ತು ರೀ. ನಾವು ಒಗ್ಗರ್ಣೆ ನಾಷ್ಟದ ಒಗ್ಗರ್ಣೆ ಕೊಡ್ಕೊಡ್ದೆ ಇದು ಆರಿತ್ತು. ಸೊ ಸೌತೆಕಾಯಿ ಕೊಚ್ಚಿದ್ರಿ, ತೆಳ್ಳಗೆ ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ಹೆಚ್ಚಬೇಕು ರೀ. ಉಳ್ಳಾಗಡ್ಡಿ, ಸೌತೆಕಾಯಿ ಮತ್ತು ಏನಂತಂದ್ರೆ ಹೆಸರು ಬೇಳೆ ಥರ ಮಾಡಿರಿ, ಕಡ್ಲಿಬೇಳೆ ಥರ ಮಾಡಿರಿ. ಕಡ್ಲಿಬೇಳೆದು ಮಾಡಿದ್ರೆ ಒಂದು ರೌಂಡ್ ಡರ್ ಅಂತ ಮಿಕ್ಸರ್ ಒಳಗೆ ಅಣಸ್ಬೇಕು ಕಂಪಲ್ಸರಿ. ಸೊ ಭಾಳ ಇದಾಗಬಾರ್ದು. ನಂಗೆ ಕಡ್ಲಿಬೇಳೆಕ್ಕಿಂತ ಹೆಸರು ಬೇಳೆದು ಏನಂದ್ರೆ ಈಸಿ ಆಗ್ತತಿ, ಒಂದು ಕೆಲಸ ಕಡಿಮೆ ಆಗ್ತತಿ. ಹೀಗಾಗಿ ನಾನು ಹೆಸರು ಬೇಳೆದು ಮಾಡಿರ್ತೀನಿ. ಸೇರುತ್ತಂತಲ್ಲ, ನನಗೆ ಇದಕ್ಕೆ ಇನ್ನೂ ಬೇರೆ ಟೈಪ್ ಕೋಸಂಬರಿ ಇಷ್ಟ ಆಗ್ತಾವೆ. ನೆಕ್ಸ್ಟ್ ಟೈಮ್ ಮಾಡ್ತೇನಂತ ಡೆಫಿನೆಟ್ಲಿ. ದಾಳಂಬ್ರಿ ಕಾಳು ಹಾಕಿ ಮೈಸೂರು ಕಡೆ ಮಾಡ್ತಾರಲ್ರಿ, ಅದು ನನಗೆ ಭಾಳ ಸೇರ್ತತಿ. ಸ್ವೀಟ್ ಕಾರ್ನದು ಸೇರ್ತತಿ ಕೋಸಂಬರಿ. ನೆಕ್ಸ್ಟ್ ಟೈಮ್ ಒಂದ್ಸರಿ ಮಾಡ್ತೇನಂತ. ಇನ್ನು ಕಟ್ಟಿನ ಸಾರು ರೆಡಿ ಮಾಡ್ಕೊಳಕತ್ತೀನಿ ರೀ. ಕೋಸಂಬರಿ ಒಂದು ಲೆಕ್ಕಕ್ಕೆ ಆತ, ಅದಕ್ಕೆ ಕೊಬ್ಬರಿ ಒಂದು ತುರಿದು ಹಾಕ್ಬೇಕು. ಕೊಬ್ಬರಿ ಇಲ್ಲ ತರಾಕ್ ಹೇಳ್ಬೇಕು ರೀ. ಇಷ್ಟು ಕೆಲಸ ಅದಾವೆ ಹೇಳ್ತೇನೆ. ತಲೆ ಹಿಂಗೆ ಓಡಾಕತ್ತಿತ್ತು ನಂದಂತಂದ್ರೆ ಪೂಜಾನೂ ಆಗಿಲ್ಲ, ಅಡುಗೆನೂ ಆಗಿಲ್ಲ. 1:30-2 ಗಂಟೆಗೆ ಊಟಕ್ಕೆ ಬರ್ತಾರೆ ಅತ್ತಿ ಮಾವಾರ. ಟೆನ್ಷನ್ ಆಗಾಕತ್ತಿತ್ತು. ಟೆನ್ಷನ್ ಒಳಗೆ ನೋಡ್ರಿ ಕೊಬ್ಬರಿ ಹೆಂಗೆ ಕಟ್ ಮಾಡಾಕತ್ತೀನಿ. ಯಾರು ಒಬ್ರು ಹೆಲ್ಪಿಗೆ ಬೇಕು ಅನಿಸ್ತತ್ರಿ ಒಂದೊಂದು ಸಾರಿ. ಬಟ್ ಆಲ್ಮೋಸ್ಟ್ ನನಗೆ ಒಬ್ಬೇಕೆ ಮಾಡ್ಕೊಂಡು ರೂಢ ಐತ್ರಿ. ಬಟ್ ಧ್ರುವ ಕಾಡ್ತಿರ್ಲಿಲ್ಲ ಮೊದಲು ಯಾರು, ಈಗ ಕಾಡ್ತಾನೆ. ಹೀಗಾಗಿ ಒಮ್ಮೊಮ್ಮೆ ಭಾಳ ಟಯರ್ಡ್ ಆಗ್ತೀನಿ. ಅಂದ್ರೆ ಅರ್ಧ ಎನರ್ಜಿ ಸುಮ್ಮನೆ ವೇಸ್ಟ್ ಆಗಿರ್ತೈತೆ ನಂದು. ಹೀಗಾಗಿ ಇಲ್ಲಿಕ ಅಡುಗೆ ಏನು ದೊಡ್ಡದಲ್ರಿ ವಿಷಯ. ಇನ್ನು ಏನಪ್ಪ ಅಂದ್ರೆ ಒಂದಿಷ್ಟು ಕೊತ್ತಂಬರಿ ಕಾಳು, 2 ಏಲಕ್ಕಿ, 2 ಲವಂಗ, ಮತ್ತೇನು ತೊಗೊಂಡೆ ಆ್ಯಕ್ಚುಲಿ ಏನು ಮರ್ತಿದ್ದೆ ಗೊತ್ತ್ರಿ, ನಾ ಇನ್ನೊಂದು ಇದನ್ನು ಮರ್ತಿದ್ದೆ, ಇದು ದಾಲ್ಚಿನ್ನಿ ಮರ್ತಿದ್ದೆ. ಆಮೇಲೆ ಹುರಿದು ಹಾಕ್ಕೊಂಡೆ. ಇವನ್ನ ಏನು ಮಾಡ್ಬೇಕಂದ್ರೆ ಹುರ್ಕೊಂಡು ಡ್ರೈ ರೋಸ್ಟ್ ಇಲ್ರಿ, ಸ್ವಲ್ಪ ಎಣ್ಣೆ ಹಾಕಿನ ರೋಸ್ಟ್ ಮಾಡ್ಕೋಬೇಕು. ಭಾಳ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕಂತ. ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ. ಸೊ ನಾನು ಹೇಳ್ತೀನಿ ಇದ್ರ ಕತೆ ಏನೈತಂತೆ, ಕಟ್ಟಿನ ಸಾರಿನ ಕತೆ ಹೇಳ್ತೇನಂತ. ಸೊ ಈ ರೀತಿಯಾಗಿ ಸ್ವಲ್ಪ ಹುರಿ ತನಕ ಹುರ್ಕೊಂಡು ಬೆಳ್ಳುಳ್ಳಿ ರೀ, ನೆಕ್ಸ್ಟ್ ಉಳ್ಳಾಗಡ್ಡಿ ಇದನ್ನು ಸುಟ್ಕೊಂಡ್ರೂ ಚಲೋ ಆಗ್ತೈತೆ ರೀ. ನಾ ಸುಡು ಬದಲಿ ಏನಂದ್ರೆ ನಾ ಹೊಸಾದ ಟ್ರೈ ಮಾಡುವಂಥ ಪೇಷನ್ಸ್ ಒಳಗೆ ಇರಲಿಲ್ಲ. ಅಲ್ಲ ಹಾಕ್ಕೊಂಡೀನಿ. ಅಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ರೀ. ನೀವು ಏನು ಮಾಡಿರಿ ಅಂತಂದ್ರೆ ಇದಕ್ಕೆ
ಚಂದಾಗಿ ಎಣ್ಣೆಯಾಗ ಹುರ್ಕೋರಿ ಈ ರೀತಿ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರ್ಬೇಕು. ನನಗೆ ಒಂದು ಸರಿ ಹುರಿದಿಟ್ಟಿದ್ದೆ ಮತ್ತು ಅಲ್ಲಿ ಕೆಡಕತ್ತ ಸರಿ ಆಗಲಿಲ್ಲ ಅಂದ್ರೆ ಟ್ರೈ ಮಾಡಕತ್ತೀನಿ ಅಂಥೇಳಿ, ಅಂದರೆ ಇನ್ನೂ ಹುರಿಬೇಕೇನೋ ಅನ್ಸಕ್ಕೆ ಹಸಿ ಹಸಿ ಉಳ್ದ್ಬಿಡ್ತೈತೆ ರೀ ಅದು, ಸರಿಯಾಗಂಗಿಲ್ಲ. ಮತ್ತೊಂದು ಸರಿ ಹುರಿದೆ. ಆಯ್ತು ರೀ, ಒಂದು ಕೆಲಸ ಆಯ್ತು. ಇನ್ನು ನೆಕ್ಸ್ಟ್ ಏನು ಮಾಡಕತ್ತೇನೆ ಹೇಳ್ರಿ, ಇತ್ತ ಖಾರ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ, ಇತ್ತ ಏನಂದ್ರೆ ಪಲ್ಯ ಒಗ್ಗರ್ಣೆ ಕೊಡಕತ್ತೀನಿ. ಯಾವ ಪಲ್ಯ? ಕಾಳು ಪಲ್ಯ ಒಗ್ಗರ್ಣೆ ಕೊಡ್ತೇನೆ ರೀ. ಫಸ್ಟ್ ಕಾಳು ಪಲ್ಯಾಗನ ಬದ್ನಿಕಾಯಿ ಪಲ್ಯ ಮಾಡ್ಕೋಬೇಕು. ಹಿಂಗೆ ಕೆಲಸ ಆಗ್ಬೇಕಂತಂದ್ರೆ ಇಷ್ಟು ತಲೆ ಓಡಾಕತ್ತಿದ್ದು ನಂದಂತಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವು ಅವತ್ತಿನ ಟೆನ್ಷನ್ ನನಗೆ ಅವತ್ತು ಗೊತ್ತು. ನಾನು ಈ ಕಾಳು ಪಲ್ಯ ಸ್ಪೆಷಲ್ ಮಾಡ್ಬೇಕಂದಿದ್ದೆ, ಏನೇನೋ ಮಸಾಲೆ ಹಾಕಿ ನನಗೇನೂ ಆಗಲಿಲ್ಲ. ನಾರ್ಮಲಾಗೇ ಮಾಡಿಬಿಟ್ನಿ ರೀ ಬಡಾಬಡ. ಹೆಂಗಂದ್ರೆ ನಾರ್ಮಲ್ ಕಾಳು ಪಲ್ಯ ಮಾಡ್ತೇವಲ್ಲ ಹಂಗೆ ಒಗ್ಗರ್ಣೆ ಕೊಟ್ಟೆ. ಒಟಾಣಿ ಕಾಳು ಭಾಳ ದಿನ ಆಗಿತ್ತು ರೀ ಮಾಡಿ, ನಂಗೆ ಸೇರ್ತೈತೆ ರೀ ಒಟಾಣಿ ಕಾಳು ಪಲ್ಯ. ಅದ್ರದ್ದು ತಾಲಿಪಟ್ಟಿ ಮಾಡ್ಬೇಕು, ಅದ್ರದ್ದು ಭಾಳ ವೆರೈಟಿ ಅದಾವೆ, ಮಾಡ್ಬೇಕು ಅನಿಸುತ್ತೆ ನನಗೆ, ಸೇರ್ತದೆ. ಮತ್ತು ನನಗೆ ಭಾಳ ಮೆತ್ತಗೆ ಕುದಿಬಾರ್ದು ರೀ, ಬಟ್ ನಮ್ಮ ಗಂಡನ ಮನ್ಯಾಗ ಮೆತ್ತಗೆ ಕುದಿಬೇಕು. ಇವ್ರು ನಮ್ಮ ಮನೆಯವ್ರ ತಿನ್ನಂಗಿಲ್ಲ, ಸ್ವಲ್ಪ ಬಿರುಸಿದ್ದು. ಒಂದೊಂದು ಕಾಳು ಯಾವಾಗಲೂ ಸ್ವಲ್ಪ ಬಿರುಸಿರ್ಬೇಕು. ಒಬ್ಬರು ಒಂದೊಂದು ಟೇಸ್ಟ್ ಇರ್ತೈತೆ ನೋಡಿರಿ. ಸೊ ಉಳ್ಳಾಗಡ್ಡಿ, ಕರಿಬೇವು, ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು ಅವನ್ನೆಲ್ಲ ಫ್ರೈ ಮಾಡಿ ಅರಿಶಿನ ಹಾಕ್ಕೊಂಡೀನಿ, ಖಾರ ಹಾಕ್ಕೊಂಡೀನಿ. ಅದ್ರ ಮೇಲೆ ಕಾಳು ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ನಾನು ಇದೊಂದು ಸ್ಲೋ ಮೋಷನ್ ವಿಡಿಯೋ ಮಾಡಿಕೊಂಡೆ. ಯಾಕೆ ಕಾಳು ಎಷ್ಟು ಚಂದ ಕಾಣಕತ್ತಾವಲ್ಲ ರೀ, ನನಗೆ ಭಾಳ ಸೇರ್ತಾವೆ. ನನ್ಗೆ ಯೂಶ್ವಲಿ ವಿಡಿಯೋ ಮಾಡೋಕ್ಕೆ ಬರಂಗಿಲ್ಲ ರೀ ಅಷ್ಟು ಸರಿಯಾಗಿ. ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರಿ ಬೇಕಂತಂದ್ರೆ. ನಾನು ಸುಮ್ಮನೆ ಈ ವ್ಲಾಗ್ ಎದಕ್ಕೆ ಮಾಡ್ತೀರಿ ಅಂತ ಒಮ್ಮೆ ಸ್ಟೋರಿ ಹೇಳ್ತೇನಂತ. ನೀವು ಕಮೆಂಟ್ ಮಾಡಿರಿ ಸ್ಟೋರಿ ಕೇಳೋದಿತ್ತಂದ್ರೆ ಹೇಳ್ತೇನಂತ. ಸೊ ನಾನು ನಮ್ಮ ತಮ್ಮ ಬೈತಿರ್ತಾನೆ, ಒಂದು ಚೆಂದಾಗಿ ಎಂಥ ಚಲೋ ಮೊಬೈಲ್ ಐತಿ, ಒಂದು ವಿಡಿಯೋ ಮಾಡಲ್ಲ ನೀ ಅಂತ. ಸೊ ಇತ್ತೀಚೆಗೆ ಒಂದು ಸ್ವಲ್ಪ ಸ್ಲೋ ಮೋಷನ್ ವಿಡಿಯೋ ಟ್ರೈ ಮಾಡಕತ್ತೇನೆ. ಎಷ್ಟು ಚಂದ ಕಾಳು ಬೀಳಕತ್ತಾವಲ್ಲ, ಅದನ್ನು ನೋಡಿದ್ರೆ ನನಗೆ ಖುಷಿ ಆದದ್ದು ನಿಜ. ಇತ್ತೀಚೆಗೆ ಅದಕ್ಕೆ ಸ್ಲೋ ಮೋಷನ್ ವಿಡಿಯೋಸ್ ಭಾಳ ಮಾಡಕತ್ತೇನೆ ರೀ ನಾನು. ಅದನ್ನು ಆಮೇಲೆ ಫೀಲ್ ಮಾಡ್ಕೋಬಹುದು. ಕಾಳು ಅಷ್ಟು ಚಂದ ಕಾಣಕತ್ತಾವ. ಒಂದಿಷ್ಟು ಕಾಳು ಯಾಕೋ ಕಪ್ಪಾಗಿದ್ದು ರೀ, ನನಗೆ ಗೊತ್ತಿಲ್ಲ ರೀ ಯಾಕಂದ್ರೆ ನಾ ನೆನೆ ಹಾಕೋವಾಗ ಏನೂ ಇರಲಿಲ್ಲ, ಹೊತ್ತಿಲ್ಲ ರೀ ಅವ ಕಾಳು. ಏನಾಗಿತ್ತೇನೋ ಗೊತ್ತಾಗಲಿಲ್ಲ ನಂಗೆ ಟೈಮ್ ಇರಲಿಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳುವಷ್ಟು. ಹೀಗಾಗಿ ಬಡ ಬಡ ಏನು ಮಾಡಿದ್ನಿ ಅಂತಂದ್ರೆ ಕಾಳನ್ನು ಎಲ್ಲ ತಗೊಂಡೆ. ಸೊ ಹಾಕ್ಕೊಂಡ್ಮೇಲೆ ಒಂದು ಪಲ್ಯ ಆದಂಗೆ ಆತ್ರಿ. ಇನ್ನೇನಿಲ್ಲ, ಕೂಡ್ಸೋದು, ಮಿಕ್ಸ್ ಮಾಡೋದು, ಒಂದು ಸ್ವಲ್ಪ ಒಮ್ಗೊಳಕ್ಕೆ ಬಿಟ್ಬಿಟ್ರೆ ಸಾಕಲ್ರಿ, ಆಯಿತು. ಒಂದು ಕೆಲಸ ಆದಂಗೆ ಆತು. ಇನ್ನು ಬದ್ನಿಕಾಯಿ ಪಲ್ಯ ಆಗ್ಬೇಕು ರೀ, ಸಾರು ಆಗ್ಬೇಕು. ಸಾರಿಗೂ ಎಲ್ಲ ಹುರಿದಿಟ್ಟಿದ್ದೇನೆ ರೀ ನಾನೀಗ. ಅಂದ್ಕೊಂಡಿದ್ದ ಬೇರೆ ರೀ, ಬದ್ನಿಕಾಯಿ ಪಲ್ಯ ಎಣ್ಗಾಯಿ ಮಾಡಬೇಕು ಅಂತೇಳಿ ಎಣ್ಗಾಯಿನೂ ಮಾಡುವಂಗೆ ಕಾಣಲಿಲ್ಲ ನಾನು. ಸೊ ಕಾಣಂಗಿಲ್ಲ, ಟೈಮ್ ಇಲ್ಲ ರೀ ಅಷ್ಟೇ. ಮತ್ತು ಸಾರಿಗೆ ರೆಡಿ ಇಟ್ಕೊಂಡೇನಿ ರೀ. ಇವಿಷ್ಟು ಕಾಳು ಲಾಸ್ಟ್ ಉಳಿದಿದ್ದು, ಅಂದ್ರೆ ಅದು ನೀರೆಲ್ಲ ಬಸೋದನ್ನ ತೆಗೆದ್ನಲ್ಲ ಉಳಿದಿದ್ದು, ಅವಷ್ಟು ಏನು ಮಾಡಿದೆ ಅಂತಂದ್ರೆ ಹಾಕಿ ಪೂರ್ತಿ ಎಲ್ಲ ಕುಡಿಸ್ಕೊಂಡು ನಿಮ್ಗೊಳಕ್ಕೆ ಬಿಟ್ರೆ ಆಗಿಬಿಡ್ತೈತೆ ರೀ. ಸೊ ನನಗೆ ಒಟ್ಟು ಎಕ್ಸ್ಟ್ರಾ ನೀರು ಹಾಕೋದು ಸೇರಲ್ಲ ರೀ. ನೀವು ಹಸಿ ಏನಪ್ಪ ಅಂದ್ರೆ ಬರೀ ಉಸುಳಿ ಹಂಗಾರ ಮಾಡಿರಿ, ಕುದಿಸ್ಯಾರ ಮಾಡಿರಿ, ನೆನೆಸಿದ್ದು ಕಾಳಾರ ಮಾಡಿರಿ, ನಂಗೆ ನೀರು ಹಾಕಬಾರ್ದು. ಮಡ್ಕೆ ಕಾಳು, ಹೆಸರು ಕಾಳು ಯೂಶ್ವಲಿ ನಾವೇನು ಮಾಡ್ತೀವಿ, ಹಿಂಗೆ ಮೊಳಕೆ ಬರೀ ಪಲ್ಯ ಮಾಡ್ತಿರ್ತೀವಲ್ಲ ರೀ. ಈಗ ಮತ್ತು ಇದನ್ನು ನೋಡಿರಿ, ಈಗ ಏನು ಮಾಡಕತ್ತೀನಿ ಅಂತಂದ್ರೆ ಇವನು ಕುದಿಸಿ ಮಾಡ್ತೀನಿ. ಕಡ್ಲೆ ಕಾಳು ಪಲ್ಯ, ಒಟಾಣಿ ಕಾಳು ಪಲ್ಯ ಕುದಿಸಿ ಮಾಡ್ತೀನಿ ರೀ. ಸೊ ಅಲ್ಲಿಗೆ ಒಂದು ಪಲ್ಯ ಆದಂಗೆ ಆತು ರೀ. ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಓನ್ಲಿ ಫಿನಿಶಿಂಗ್ ಕೊತ್ತಂಬರಿ, ಎಣ್ಣೆ, ಟೊಮೆಟೊ ಅವನ್ನೆರಡು ಹಾಕಿ ಮುಗಿಸ್ದಂಗೆ ಆತ. ಒಂದು ಪಲ್ಯ ಆತು ರೀ. ಈಗ ಬದ್ನಿಕಾಯಿ ಪಲ್ಯ ರೆಡಿ ಮಾಡ್ಕೋಬೇಕು ರೀ. ಅದಂದ್ರೂ ಅತಿ ಅನುಕೂಲಕರ ಪಲ್ಯ ರೀ. ಇಷ್ಟು ಈಸಿ ಪಲ್ಯ ಐತಂದ್ರೆ ನಿಜ ಹೇಳ್ತೇನೆ, ಜಗತ್ತೊಳಗೆ ಹಿರಿಯರ ಎದಕ್ಕೆ ಒಂದೊಂದು ಸ್ಟೆಪ್ಪು ಮಾಡ್ಯಾರಲ್ಲ, ನಮ್ಮ ಪರಿಸ್ಥಿತಿ, ಸ್ಪೆಷಲಿ ಹೆಣ್ಮಕ್ಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡನ ಮಾಡ್ಯಾರ ಅನಿಸುತ್ತೆ ನನಗೆ. ಪ್ರತಿಯೊಂದು ನೋಡಿರಿ ನೀವು, ಇರಲಿ ಒಂದಿಷ್ಟು ಡಿಫಿಕಲ್ಟೂ ಮಾಡ್ಯಾರ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವನ್ನ ಮಾಡಿದ್ದು ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋತೇನೆ ರೀ. ಹಬ್ಬ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಪೂಜಾ ಪುನಸ್ಕಾರ ನಮ್ಮ ಒಳ್ಳೇದಕ್ಕನ ಐತ್ರಿ, ಇಲ್ಲ ಅನ್ನಂಗಿಲ್ಲ. ಸೊ ಬಟ್ ಈ ಪಲ್ಯ ಮಾತ್ರ ನಂಗೆ ಹಿರಿಯರ ಹಬ್ಬದಾಗ ಮಾಡ್ಬೇಕಂದಿದ್ದು ಭಾಳ ಇಷ್ಟ ಆಗ್ತೈತಿ. ನಿಜ ಹೇಳ್ಬೇಕಂದ್ರೆ 0 ವಿಟಮಿನ್ ಪಲ್ಯ ಅಂತ್ರಿ ಇದು. ನಾನು ಎಷ್ಟನೇತ ಇದ್ದಾಗ, 7th ಇದ್ದಾಗ ನನಗೆ ಗೊತ್ತಾಗಿತ್ತು ಇದ್ರದ್ದು ಕೇಸ್ ನಡೆದೈತಿ ಅಂಥೇಳಿ. ಬಟ್ ಈ ಬದ್ನಿಕಾಯಿ ಅಂದ್ರೆ ಎಲ್ಲ ಬದ್ನಿಕಾಯ್ದು ಅಲ್ಲ, ಅದು ಹೇಳಿದ ಬೀಟೆವದನ್ ಅಂತ ಬರ್ತೈತೆ ರೀ. ಅದನ್ನು ಒಂದು ಬ್ಯಾಕ್ಟೀರಿಯಾ ಪ್ರೋಟೀನಿಂದ ರೆಡಿ ಮಾಡ್ಯಾರಂತ. ಆ ತಳಿ ಭಾಳ ಡೇಂಜರಸ್ ಅಂತ ತಳಿ. ಸೊ PIL ಐತಿ, ಸುಪ್ರೀಂ ಕೋರ್ಟ್ ಸತ್ಯಾಗ ಆರ್ಡ್ರ್ ಮಾಡೈತೆ ಅದನ್ನು, ಅಂದ್ರೆ ಹೈಕೋರ್ಟ್ನಾಗ ಕೇಸ್ ನಡೆಯಾಕತ್ತೈತೆ ಅದು. ಸೊ ಆಲ್ಮೋಸ್ಟ್ ನಾವು ತಿನ್ನೋದನ್ನು ಏನು ಮಾಡ್ಬೇಕಂದ್ರೆ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಅಲರ್ಜಿಗಳಾಗ್ತಿರ್ತಾವೆ, ಸೈಡ್ ಎಫೆಕ್ಟ್ಸ್ ಇರ್ತಾವೆ. ಹೀಗಾಗಿ ಭಾಳ ಜನ ತಿನ್ನೋದಿಲ್ಲ ರೀ ಬದ್ನಿಕಾಯಿನ, ಬೇಕಂದ್ರೆ ನೋಡಿರಿ ನೀವು. ಬಟ್ ಭಾಳ ಅನುಕೂಲಕರ ಪಲ್ಯ. ನನಗಂದ್ರೂ ಏನೂ ಇಲ್ಲ, ಪಟ್ನ ಬದ್ನಿಕಾಯಿ ಮಾಡಿರಿ. ಅದ್ರಾಗ ನಮ್ಮ ಊರ ಕಡೆ ಅಂತೂ ಜುನಕ ಮಾಡಿರಿ, ಬದ್ನಿಕಾಯಿ ಪಲ್ಯ ಮಾಡಿರಿ, ಭಾಳ ಈಸಿ. ನಮ್ಮ ಮನೆಯೊಳಗೆ ಆಲೂಗಡ್ಡೆ ಪಲ್ಯ ಒಂದು ಎಕ್ಸ್ಟ್ರಾ ನಮ್ದು. ಬಡ ಎಣ್ಣೆ ಕರೆದು ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀವಿ ನಾವು. ಆಮೇಲೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿರಿ. ನಂದು ಒಂದು ರೂಢಿ ಅಂದ್ರೆ ಬದ್ನಿಕಾಯಿ ಪಲ್ಯಾಗ ಉಳ್ಳಾಗಡ್ಡಿ ಉದ್ದಗಿರ್ಬೇಕು. ನಮ್ಮ ತವ್ರ ಮನ್ಯಾಗ ಸಣ್ಣಗೆ ಇರ್ಬೇಕು.
ನನಗೆ ನಮ್ಮ ಮಮ್ಮಿಗೆ ಜಗಳ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ಬದ್ನಿಕಾಯಿ ಪಲ್ಯ ಮಾಡೋದಂದ್ರೆ. ನನಗೆ ಉದ್ದಗಿದ್ರನ ಬದ್ನಿಕಾಯಿ ಪಲ್ಯ ತಿನ್ನಂಗೆ ಆಗ್ತೈತಿ, ಹೆಚ್ಚಿದ್ರೆ ನಂಗೆ ಬದ್ನಿಕಾಯಿ ಪಲ್ಯ ತಿನ್ನಂಗೆ ಆಗಂಗಿಲ್ಲ. ಉಳ್ಳಾಗಡ್ಡಿ ಉದ್ದಗೆ ಇರಬೇಕಾ ನನಗೆ ಕಂಪಲ್ಸರಿ. ಅದು ರೂಢಿ ಆಗಿಬಿಟ್ಟೈತಿ ರೀ ನನಗೆ. ನಾನು ಅಡುಗೆ ಮಾಡೋಕೆ ಕಲ್ತಾಗಿಂದನೂ ಅವು ಏನೊಂದಿಷ್ಟು ಮೆಥಡ್ಸ್ ರೂಢಿ ಮಾಡ್ಕೊಂಬಿಟ್ಟಿಲ್ಲ, ನನಗೆ ಹಂಗೆ ಇರ್ಬೇಕು ಅಡ್ಗೆ. ನೆಕ್ಸ್ಟ್ ನೋಡಿರಿ, ಮತ್ತು ಬದ್ನಿಕಾಯಿ ಭಾಳ ಹೊತ್ತನ ಎಣ್ಣೆಗೆ ತಾಳಿಸ್ಬಾರ್ದು ಅಂತ ಹೇಳ್ತಾರೆ ರೀ. ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿರಿ ಹೌದೇನೋ ಅಂಥೇಳಿ. ಎಸ್ ಆರ್ ನೋ ಓನ್ಲಿ ಇಷ್ಟ ಕಮೆಂಟ್ ಮಾಡಿರಿ, ನೀವು ಭಾಳ ಮಾಡೋಕೆ ಹೋಗ್ಬೇಡ್ರಿ ಇನ್ನೂ ಜಾಸ್ತಿ. ಇನ್ನು ಈ ಸ್ಟೆಪ್ ನನಗೆ ಭಾಳ ಸೇರ್ತೈತೆ ರೀ. ಹಿಂಗೆ ಬದ್ನಿಕಾಯಿ ಹಿಂಗೆ ಎಣ್ಣೆ ಒಳಗೆ ಎಲ್ಲ ಹಾಕಿದ್ಮೇಲೆ ಈ ರೀತಿಯಾಗಿ ಒಂದು ಸಾರಿ ಮಾಲೆ ಕೆಳಗೆ ಮಾಡ್ಬೇಕು, ಮಸೀದರ್ ಬಿಟ್ಕೊಂಡು ಇಷ್ಟ ಆಗ್ತೈತಿ. ಏನು ಹಾಕಿಲ್ಲ ರೀ ಇದಕ್ಕೆ, ಉಳ್ಳಾಗಡ್ಡಿ ಹಾಕೀನಿ, ಬದ್ನಿಕಾಯಿ ಹಾಕೀನಿ, ಮತ್ತೇನು ಹಾಕೀನಿ ಅಂತಂದ್ರೆ ಅರಿಶಿನ ಹಾಕೀನಿ, ಖಾರ ರುಬ್ಕೊಂಡಿದ್ನಲ್ಲ ಖಾರಕ್ಕೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕರಿಬೇವು, ಮೆಣಸಿನ್ಕಾಯಿ ಅಷ್ಟೇ. ಪುದೀನ ಅದು ಯಾವಾಗಲೂ ಹಾಕೊಳ್ಳಲ್ರಿ ನಾನು, ಆಯ್ತಂತ ಹಾಕೊಂಡೇನು ಅಷ್ಟೇ, ಏನು ಭಾಳ ಯೂಸ್ ಮಾಡೋಂಗಿಲ್ಲ. ಬಟ್ ಪುದೀನ ಚಲೋ ಅಂತ್ರಿ ಹೆಲ್ತಿಗೆ. ಇನ್ನು ಮ್ಯಾಲೆ ಗುರೋಳ್ ಪುಡಿ, ಶೇಂಗಾ ಪುಡಿ ನೋಡ್ರಿಪ್ಪ, ಎಳ್ಳಿನ ಪುಡಿನೂ ಹಾಕ್ಬೇಕ್ರಿ, ಮಸ್ತ್ ಆಕೈತಿ. ನನ್ನ ಕಡೆ ಪೇಷನ್ಸ್ ಮೀರಿತ್ತು ಬಿಡ್ರಿ. ಸುಮ್ಮನೆ ಅವತ್ತಿನ ಬಗ್ಗೆ ನನಗೆ ಭಾಳ ಹೇಳಕ್ಕೆ ಏನೂ ಮಾತಿಲ್ಲ. ನನಗೆ ಹಿಂಗೆ ಏನು ಮಾಡಕ್ಕಂದ್ರೆ ಅಳಗಡ್ಸಕ್ಕೆ ಭಾಳ ಇಷ್ಟ ಆಗ್ತೈತೆ ರೀ. ಎಲ್ಲ ಕೂಡ್ಸೋದು ನನಗೆ ಹಿಂಗೆ ಲಾಸ್ಟ್ ಒಮ್ಮೆ ಮಸೀದರ್ ಬಿ ಹಿಡ್ಕೊಂಡು ಈ ರೀತಿ ಮಾಡ್ಬೇಕು, ಭಾಳ ಲೈಕ್ ಆಕೈತಿ. ಸ್ಪೆಷಲಿ ಬದ್ನಿಕಾಯಿ ಪಲ್ಯ. ಮತ್ತು ನಾವು ಬದ್ನಿಕಾಯಿ ಪಲ್ಯ ಸಣ್ಣ ಸಣ್ಣ ಹೆಚ್ಚ್ತೇವೆ ರೀ ಈ ಕಡೆ. ನಾನೇ ಇರ್ಲಂತ ದೊಡ್ಡ ಹೆಚ್ಚಿದ್ದೆ ಇವತ್ತು. ಚಲೋ ಆಗಿತ್ತು ಟೇಸ್ಟ್. ಹುಂಚೆಹಣ್ಣು ಹುಳಿ ಹಾಕಿದ್ನಿ. ಮತ್ತು ಇನ್ನೊಂದು ಏನು ಗೊತ್ತು ರೀ, ಟೇಸ್ಟ್ ನೋಡುವಂಗಿಲ್ಲ ನೈವೇದ್ಯ ಆಗೋ ತನಕ. ಇಲ್ಲಿ ರೂಢಿ ನಮಗೆ ಇವೆಲ್ಲ ನಂಗೆ ಭಾಳ ತ್ರಾಸ ಕೊಡ್ತಾವೆ ಕರಿ ಅಂದ್ರೆ. ಯಾಕಂದ್ರೆ ಊಟಕ್ಕೆ ಕರೆದಾಗ ಸ್ಪೆಷಲಿ ಚಲೋ ಆಗಿರ್ಬೇಕು. ಅದು ದೇವ್ರ ಮೇಲೆ ಭಾರ ಹಾಕಿಬಿಟ್ಟಿರ್ತೇವೆ ಬಿಡ್ರಿ ಅವತ್ತು ಮುಗಿದು ಹೋತು. ಸೊ ಇನ್ನು ಸಾರು ಒಗ್ಗರ್ನಿ ರೀ. ಕಟ್ಟಿನ ಸಾರಿನ ಕತೆ ಹೇಳಬೇಕಪ್ಪ ಅಂದ್ರೆ ನಿಮ್ಗೆ, ನನಗೆ ಕಟ್ಟಿನ ಸಾರು ಮಾಡೋಕ್ಕೆ ಬರಂಗಿಲ್ಲ ಅನ್ನೋಕ್ಕಿಂತ ನಾ ಟ್ರೈನ ಮಾಡಿಲ್ಲ ರೀ. ನನಗೆ ಶಾಕ್ ಆಗ್ತೈತಿ ಇಷ್ಟು ವರ್ಷ ಹೆಂಗಾಯಿತು ಅಂಥೇಳಿ. ನಾ ಇನ್ನೂ ಇಷ್ಟು ವರ್ಷಗಳಾದರೂ ಒಂದಿಷ್ಟು ಟ್ರೈನ ಮಾಡಿಲ್ಲ, ಹುಗ್ಗಿ ಮಾಡಿಲ್ಲ ನಾನು, ಗೋಧಿ ಹುಗ್ಗಿ. ನನಗೆ ಇನ್ನು ಮಾಡ್ಬೇಕಂತ ಈಗ ಟೈಮ್ ಸಿಗಾಕತ್ತೈತೆ ನನಗೊಂದು ಸ್ವಲ್ಪ, ಅಂದರೆ ಜಾಬಿಗೆ ಹೊಂಟಿಲ್ಲಲ್ಲ ಹೀಗಾಗಿ. ಸೊ ಒಮ್ಮೆ ಮಾಡಬೇಕಾಗೈತಿ, ಒಮ್ಮೆ ಮಾಡ್ತೇನಂತ. ಮಾಡಿದ ಕಂಪಲ್ಸರಿ ಲಾಗ್ ಹಾಕ್ತೇನಂತ. ಸೊ ಇನ್ನು ಕಟ್ಟಿನ ಸಾರು ಮಾಡಬೇಕಾಗಿತ್ತು. ಕಟ್ಟಿನ ಸಾರಿಂದ ರೆಸಿಪಿ ನನಗೆ ಎಲ್ಲರೂ ಭಾಳ ಈಸಿ ಕಟ್ಟಿದ್ರೆ ಮುಗಿದು ಹೋತು. ಹೂರ್ಣ ಮಾಡಿದ್ರೆ ಅವತ್ತು ಕಟ್ಟಿನ ಸಾರು ಮಾಡಬೇಕು ಅನ್ನೋರು, ಬಟ್ ಯಾರು ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತಿರ್ಲಿಲ್ಲ. ವಿಡಿಯೋಸು ಭಾಳ ನೋಡೀನಿ, ಬಟ್ ನನಗೆ ಅಷ್ಟು ಯಾಕೋ ತಲೆಯಾಗ ಹೋಗ್ತಿರ್ಲಿಲ್ಲ. ಮಮ್ಮಿ ಅವ್ರ ಮೆಥಡ ಬೇರೆ ಇರ್ತೈತೆ ರೀ, ಅವ್ರಿಗೆ ಹೇಳುವಷ್ಟು ಪುರ್ಸತ್ತು ಇರೋಂಗಿಲ್ಲ. ಹೀಗಾಗಿ ಬೇಡ ಅಂತೇಳಿ ನಾ ಅವ್ರನ್ನೂ ಏನು ಕೇಳಕ್ಕೆ ಹೋಗಿಲ್ಲ, ಚಲೋ ಮಾಡ್ತಾರೆ ಅವರು. ಮತ್ತು ಕಡೆಗೆ ನಾ ಏನು ಮಾಡಿದೆ ಅಂತಂದ್ರೆ, ನಮ್ಮ ಸಿಂಚೋದರ್ಲ ಅವ್ರ ಮಮ್ಮಿನ ಕೇಳೀನಿ. ಅಂದ್ರೆ ಅವ್ರು ಒಂದೆರಡು ಸರಿ ಕೊಟ್ಟಿದ್ದು ಕಟ್ಟಿನ ಸಾರು ಭಾಳ ಇಷ್ಟ ಆಗಿತ್ತು ನಮ್ಗೆ, ನಮ್ಮ ಮನೆಯವ್ರಿಗೆ. ಹೀಗಾಗಿ ಅವ್ರು ಏನೇನು ಮಸಾಲೆ ಹಾಕ್ತಾರೆ ಕೇಳ್ಕೊಂಡು ಒಮ್ಮೆ ಟ್ರೈ ಮಾಡಿ ಅಂದಿದ್ರಿ ಅವ್ರು. ಹೀಗಾಗಿ ಅವ್ರನ್ನ ಕೇಳಿದ್ನಿ. ಕರೆಕ್ಟ್ ಹಂಗೆ ಅವ್ರು ಹೇಳ್ದಂಗೆ ಮಾಡ್ಕೊತ ಬಂದು ನಿಜವಾಗ್ಲೂ ಚಲೋ ಆಗಿತ್ತು. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಈ ಸರ ನಮ್ಮ ಅತ್ತೆಯರಿಗೆ ಒಂದು ಸ್ವಲ್ಪ ಹುಳಿ ಖಾರ ಮುಂದೆ ಅನ್ನಿಸ್ತು, ಬಟ್ ನಮ್ಮ ಮನೆಯವ್ರಿಗೆ ಸೇರ್ತು. ಯಾಕಂದ್ರೆ ನಮಗೆ ಹುಳಿ ಖಾರ ಮುಂದೆ ಬೇಕಾ, ಸ್ವೀಟ್ ಸ್ವಲ್ಪ ಕಡಿಮೆ ಆಗಿತ್ತು. ಹೀಗಾಗಿ ಇನ್ನೇನಪ್ಪ ಅಂತಂದ್ರೆ ಅವೆಲ್ಲ ಏನು ರುಬ್ಕೊಂಡಿದ್ವಲ್ಲ ರೀ, ಮತ್ತು ಕಟ್ಟಿತ್ತಲ್ಲ ಅದು ಕಡ್ಲಿಬ್ಯಾಳಿ ಅದು ಇಷ್ಟ ರೀ. ಇದಕ್ಕೆ ಹುಂಚಿ ಹುಳಿ ಹಿಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಈಸಿನೂ ಅನಿಸ್ತ್ರಿ ಭಾಳ. ನಾ ಟ್ರೈ ಮಾಡಿದ್ದಕ್ಕೂ ಸಾರ್ಥಕನೂ ಆತು, ಯಾಕಂದ್ರೆ ಸಾರು ಚಲೋ ಆಗಿತ್ತು. ಭಾಳ ಖುಷಿ ಆಯ್ತು ನನಗೆ. ನಮ್ಮ ಮನೆಯವ್ರಂತೂ ಮಸ್ತ್ ಆಗಿತ್ತು ಅಂದ್ರೆ ಸಾಕು ನನಗೆ, ಮತ್ತೇನು ಬೇಕಾಗೈತಿ ಇನ್ನು. ಮತ್ತು ಮಾರನೇ ದಿನಾನು ಇಟ್ಟು ತಿನ್ನುವಂಗೆ ಮಾಡಿದ್ನಿ ಬಿಡ್ರಿ, ಚಲೋ ಆಗ್ತೈತಲ್ಲ ಅದಂಥೇಳಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಕಟ್ಟಿನ ಸಾರು ಫಸ್ಟ್ ಟೈಮ್ ಆಗಿದ್ದರೂ ಕೂಡ ಚಲೋ ಆಗಿತ್ತು. ಸೊ ಇನ್ನು ಪೂಜಾ ತಯಾರಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅಂದ್ರೆ 5 ಥರದ್ದು ಇವು ಬಂದು ರೀ. ಸೊ ಹಿಂಗೆ ರೆಡಿ ಮಾಡಿದ್ದೆ ನೋಡಿರಿ. ಸೀರೆ ಮೊನ್ನೆ ನಾನು ತೊಗೊಂಡಿದ್ದೆ ಅಲ್ರಿ ಹ್ಯಾಂಡ್ಲೂಮ್ ಸಾರಿ, ಅದನ್ನು ಉಡಿಸಿದ್ದೆ ಈ ಸಾರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದು ಕೊಟ್ಟೇನಿ ಲಾಗ್ ಒಳಗೆ, ನೋಡಿರಿ ಹೆಂಗೆ ಆಗೈತಿ ಪೂಜಾ ಅನ್ನೋದು ಕಮೆಂಟ್ ಮಾಡಿರಿ. ಸೊ ಇನ್ನೂ ಮಾಡೋದು ಭಾಳ ಇತ್ತು. ಪೂಜಾ ಮುಗಿಸ್ಕೊಂಡ್ಮೇಲೆ ವಿಡಿಯೋ ಮಾಡೀನಿ ಈ ಸರಿ. ನಾ ಪೂಜಾ ಮಾಡೋ ವಿಡಿಯೋ ಮಾಡಲಿಲ್ಲ, ನಂಗೆ ಯೂಶ್ವಲಿ ಸೇರಂಗಿಲ್ಲ. ಬಟ್ ನಾ ಹೇಳಿದ್ನಲ್ಲ ನಿಮ್ಗೆ, ಏನಪ್ಪ ಅಂತಂದ್ರೆ ಅದು ಒಂದು ಲಾಗ್ ಅಂದಾಗ ನಾವು ಹೇಳಿದ್ರೆ ನಾವು ಎಲ್ಲ ಹೇಳಬೇಕಾಗ್ತೈತಿ, ಏನೇನು ಮಾಡ್ತೀವಿ ಅಂತೇಳಿ ತೋರಿಸ್ಬೇಕಾಗ್ತೈತಿ. ಅದ್ರ ಸಲುವಾಗಿ ನಾನು ಅದನ್ನೆಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನನ್ನ ಕಡೆ ಏನಾರ ಸಜೆಷನು ತೊಗೋಬೋದು ರೀ, ನನಗೆ ಏನಾರು ಗೊತ್ತಿಲ್ಲ ಅಂತಂದ್ರೆ. ಈಗ ನಾ ಪೂಜಾ ಮಾಡಾಕತ್ತೀನಿ ಅಂತಂದ್ರೆ ಇದೇನೋ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಅವ್ರಿಗೆ ಹೇಳ್ಬೋದು, ನಾನು ಅದನ್ನು ಮಾಡ್ಕೋಬೋದು. ಗುಲಾಬಿ ಹೂವಿನ ಮಾಲೆ ಹೆಂಗಾಗೈತಿ ಕಮೆಂಟ್ ಮಾಡಿರಿ ನನಗೆ ಪ್ಲೀಸ. ಇದನ್ನು ನಮ್ಮ ನೇಬರ್ ಮಾಡಿಕೊಟ್ಟಾಳ, ಥ್ಯಾಂಕ್ ಯು ಮೇಘಾ. ಆಕೆಗೆ ನಾ ಆ್ಯಕ್ಚುಲಿ ಮಾಡಬೇಕಂತ ತೊಗೊಂಡು ಬಂದಿದ್ದೆ, ಬಟ್ ನಂಗೆ ಟೈಮ್ ಸಿಗ್ಲಾರ್ದಕ್ಕೆ ನಾನು ಮಾಡಿರಲಿಲ್ಲ.
ಹೇಳಲಿಲ್ಲ. ಆಮೇಲೆ ಆಕೆಗೆ ಹೇಳಿದೆ, ಏನಂತಂದ್ರೆ ನೋಡು ಇದೊಂದು ಉಳ್ದೇ ಬಿಡ್ತು ನನ್ನ ಕೆಲಸ ಅಂಥೇಳಿ. ಆವಾಗ ಆಕೆ ಏನಂದ್ಲು, ಅಕ್ಕನ 5 ನಿಮಿಷದಾಗ ನಿಂಗೆ ಮಾಡ್ಕೊಡ್ತೀನಿ ಕೊಡಂದ. ನಂಗೆ ಖುಷಿ ಭಾಳ ಆತು. ಯಾಕಂದ್ರೆ ಅಷ್ಟು ಚಂದನ ಮಾಡ್ಕೊಂಡು ಬಂದಿದ್ದ ನನ್ನ ಆಸೆ ಇತ್ತು. ಸೀರೆ ಉಡ್ಸುವಾಗ ರೀ ಏನಾತಂದ್ರೆ ಕೋಲ್ ಸಿಗಲಿಲ್ಲ ನನಗೆ. ಕೋಲಿಟ್ಟು ಉಡಿಸ್ಲಿಲ್ಲ ನಾನು. ಕೋಲಿಟ್ಟು ಉಡ್ಸಿದ್ರೆ ಆ ಮಾಲೆ ಭಾಳ ಚಂದ ಕುಂದಿರ್ತಿತ್ತು. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ. ಅದ್ರಕ್ಕೊಂದು ಕೋಲ್ ರೆಡಿ ಮಾಡಿ ಅದೊಂದು ನಮ್ಮದು ಪೂಜಾ ಸಾಮಾನು ಬಾಕ್ಸ್ ಅದ್ರ ಹಾಕಿಟ್ಬಿಡ್ತೇನಂತ್ರಿ. ಸೊ ಹಿಂಗಾಗಿತ್ತು ನೋಡಿರಿ. ಫೈನಲಿ ಮಂಗಳಾರತಿ ಅದು ಮುಗಿಸ್ಕೊಂಡು ಆರತಿ ಮಾಡಿದೆ. ಆರತಿ ಮಾಡಿ ಕತ್ತಿ ಅಂತೂ ಆಗ ಓದಿದ್ನಿ ರೀ. 11:30 ಆಗಿರ್ಬೇಕು ರೀ ಪೂಜೆ ಮಾಡಿದಾಗ. ಅದು ಅಡಿಗೆಂತರೂ ಅರ್ಧ ಆಗಿತ್ತು ರೀ. ಇನ್ನೇನು ಹೋಳ್ಗೆ ಚಪಾತಿ ಅಷ್ಟಿತ್ತು. ಕುಕ್ಕರು ಹಾಕಿಟ್ಟು ಬಂದನ ರೆಸ್ಟ್ ಶುರು ಮಾಡ್ಕೊಂಡಿದ್ದೆ ನಾನು. ಇನ್ನು ಹೋಳ್ಗೆ ಮಾಡ್ಬೇಕು ರೀ. ಹೂರ್ಣ ಅದು ರಾತ್ರಿನ ಮಾಡಿಟ್ಟೀನಿ ರೀ ನಾನು. ಇನ್ನು ಏನಪ್ಪ ಅಂತಂದ್ರೆ ಹೋಳ್ಗೆ ಮಾಡಿ ನೈವೇದ್ಯ ಮಾಡ್ಕೋಬೇಕು ಮೊದಲು. ಮತ್ತು ನಾ ಹೋಳ್ಗೆ ಸೈಜ್ ಭಾಳ ಸಣ್ಣ ಮಾಡ್ತೀನಿ ರೀ. ನನ್ಗೆ ಯಾಕೆ ಹಂಗೆ ರೂಢಿ ಅಂದ್ರೆ ನೈವೇದ್ಯಕ್ಕಷ್ಟೇ ಹೋಳ್ಗೆ ಮಾಡಿ ರೂಢಿ ನಮ್ಗೆ. ಮತ್ತು ನಮ್ಮ ಮನ್ಯಾಗ ತಿನ್ನಂಗೇನೇ ಇಲ್ಲ ರೀ ಜಾಸ್ತಿ. ಭಾಳ ಅಂದ್ರೆ ಭಾಳ ನಾ ಸ್ವೀಟ್ ಮಾಡಿ ನನಗೆ ಖರ್ಚು ಮಾಡೋದು ಅಂದ್ರೆ ಕಷ್ಟ. ಅದಕ್ಕೆ ಸಣ್ಣ ನೈವೇದ್ಯಕ್ಕೆ ಅಷ್ಟು ಮಾಡಿ ನಮಗೊಂದೊಂದು ಬಂದ್ರೆ ಸಾಕು ಅನ್ನೋ ಲೆಕ್ಕದಾಗ ಮಾಡಿರ್ತಿದ್ದೆ. ಬಟ್ ಈ ಸಲ ಬ್ಯಾಳಿಗೆ ಭಾಳ ಹಾಕಿದ್ದೀನಿ ರೀ ನಾನು. ನನಗೆ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಯಾವಾಗ ತಾಟಿಸ್ಬೇಕು ರೀ ಇವನ್ನ, ಖಾಲಿ ಯಾವಾಗ ಮಾಡ್ಬೇಕು ನಾನು. ಸಣ್ಣ ಮಾಡ್ಕೋತ ಕುಂತ್ರೆ ಭಾಳ ಆಗ್ತಾವೆ. ಅದಕ್ಕೆ ನೈವೇದ್ಯಕ್ಕೆ ಸಣ್ಣ ಮಾಡಿದೆ. ನಮಗೆ ದೊಡ್ಡ ಮಾಡಿಬಿಟ್ಟು ನೀವು ಒಂದು ಹೋಳಿಗೆ ಅಂದ್ರೆ 3 ಹೋಳಿಗೆ ಲೆಕ್ಕ ಈ ಸರ. ಅಂದ್ರೆ ವಿಚಾರ ಮಾಡಿರಿ ಎಷ್ಟು ಸಣ್ಣ ಮಾಡಿರ್ತೀನಂತ. ಈಗ ಗೊತ್ತಾಕೈತೆ ನೋಡಿರಿ ನೈವೇದ್ಯಕ್ಕೆ. ಹೋಳಿಗೆ ಕತೆ ಅಂದರೂ ನಿಮಗೆ ಹೇಳಬೇಕಾರಿನೇ ಕಂಪಲ್ಸರಿ. ನನಗೆ ನಿಜ ಹೇಳ್ತೇನೆ ರೀ, ಒಂದಿಷ್ಟು ಅಡುಗೆ ಯಕ್ಷವಿದ್ಯೆ ಕಲ್ತಂಗೆ ಆಗೈತೆ ರೀ ನನಗೆ. ಯಾಕಂದ್ರೆ ಯಾರೂ ಕಲ್ಸೋರು ಇರಂಗಿಲ್ಲ, ನಾವೇ ಕಲಿಬೇಕು. ವಿಡಿಯೋ ನೋಡಿ ಕಲಿಬೇಕಂದ್ರೆ ಮದುವೆ ಆಗಿ 13 ವರ್ಷ 14 ವರ್ಷ ಆತು ರೀ. ಎಲ್ಲಿ ವಿಡಿಯೋ ಅವಾಗೆಲ್ಲ ಹಿಂದೆ ಕಲೀಲೇ ಇಲ್ಲ. ಸ್ಟಾರ್ಟಿಂಗ್ ಬಂದ ಕೂಡಲೇ ನಾ ಒಂದು ಸಲ ಟ್ರೈ ಮಾಡಿದ್ದೆ. ಭಾಳ ಅಂದ್ರೆ ಭಾಳ ಕೆಟ್ಟದಾಗಿ ಆಗಿತ್ತು. ಅಂದ್ರೆ ಹೋಳ್ಗೆ ಚಲೋ ಆಗಿತ್ತು. ನನಗೆ ಐಡಿಯಾನೇ ಇಲ್ಲ ಅದನ್ನು ಹೆಂಗೆ ಇಡಬೇಕು ಅಂತೇಳಿ. ಬಿಸಿವನ್ನ ಇಟ್ಟು ಮುಚ್ಚಿಟ್ಬಿಟ್ಟೇನು ರೀ ನಾನು. ಸೊ ಡೆಫಿನೆಟ್ಲಿ ಅದು ಏನಾಗ್ತದೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಒಂದಕ್ಕೊಂದು ಅಂಟ್ಕೊಂಡು ಹೋಳಿಗೆಲ್ಲ ಹರಿದೋಗ್ಬಿಟ್ಟಿದ್ವು. ನನಗೆ ಹಿಂಗಾಗಿ ಅವದೇ ಲಾಸ್ಟ್ ಹೊಳ್ಳಿ ಟ್ರೈ ಮಾಡಲೇ ಇಲ್ಲ ನಾನು. ಈಗೊಂದು 5 ವರ್ಷದ ಹಿಂದೆ ಇರ್ಬೇಕು ನೋಡಿರಿ. 2019ರಾಗ ಇರ್ಬೇಕು, ಇನ್ನು 20ರಾಗೋ ನೆನಪಿಲ್ಲ ನೋಡಿರಿ. ಎಷ್ಟು ನನ್ನ ಮದುವೆ ಆಗಿದ್ದು 11ರಾಗ, ನಾನು ಕಲ್ತಿದ್ದು 20ರಾಗ. 9 ವರ್ಷ ಡಿಫ್ರೆನ್ಸ್. ಡೆಫಿನೆಟ್ಲಿ ಹಂಗೆ ಆತದ. ಅದು ಹೇಳಿದ್ನಲ್ಲ, ಒಂದಿಷ್ಟು ಏನಪ್ಪ ಅಂದ್ರೆ ಅಡುಗೆಗಳು ಭಾಳ ಲೇಟ್ ಅದು ನನ್ನ ಕಲಿಯೋಕೆ. ರೊಟ್ಟಿ ಆಗಿರ್ಬೋದು, ಇದಾಗಿರ್ಬೋದು, ಕಟ್ಟಿನ ಸಾರದಂತೂ ಈಗ ಸ್ಟಾರ್ಟ್ ಮಾಡೀನಿ ಕಲಿಯೋಕೆ. ಹೊಗ್ಗಿ ಅಂತೂ ಇನ್ನೂ ತನಕ ಮಾಡೇನೇ ಇಲ್ಲ. ಉಂಡೆ ಕಟ್ತೀನಿ ರೀ, ಅಡ್ಡಿ ಇಲ್ಲ. ಇನ್ನೂ ಕರ್ಚಿಕಾಯಿ ಒಮ್ಮೆ ಕಟ್ ಮಾಡಿಲ್ಲ ನಾನು. ಎಳ್ಳು ಹೋಳ್ಗೆ ಮಾಡಿಲ್ಲ. ಸೊ ಮಾಡಿದರೆ ಡೆಫಿನೆಟ್ಲಿ ಲಾಗ್ ಹಾಕ್ತೀನಿ. ಅವು ಮಾಡಬೇಕು ಅನ್ನೋಂಥ ಅವಕಾಶ ಕೂಡಿ ಬರಲಿಲ್ಲ ರೀ. ಮಮ್ಮಿನಾರ ಕಟ್ಟಿರ್ತಾರೆ, ಯಾರ ಕೊಟ್ಬಿಡ್ತಾರೆ. ದೀಪಾವಳಿ ಟೈಮ್ನಾಗ ಮಾಡ್ಬೇಕಂತೀವಿ, ಟೈಮ್ ಪೂಜಾದ್ದು ಕೆಲಸ ಭಾಳ ಇರ್ತಾವೆ. ಹಿಂಗಾಗಿ ಜಾಮೂನ್ ಮಾಡ್ಕೊಂಡ್ಬಿಡ್ತೀವಿ. ಅದ್ರಾಗ ಮಕ್ಳಿಗೆ ಜಾಮೂನ್ ಸೇರ್ತೈತಿ. ಹಿಂಗಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆವು ಒಂದೊಂದಿಷ್ಟು. ಹಿಂಗಾಗಿ ಮಾಡೇನಿಲ್ಲ. ಹುಗ್ಗಿ ಮಾಡೋ ಟೈಮ್ನಾಗ ಯಾರು ಹುಗ್ಗಿ ಕಟ್ಟಿಬಿಡ್ತಾರೆ. ತಿನ್ನೋರೆ ನಾವು ಇಬ್ಬರು, ಮಗ ಒಬ್ಬ ಭಾಳ ಅಂದ್ರೆ. ಹೀಗಾಗಿ ಅವು ಮಾಡುವಂಥ ಅವಕಾಶ ಬರಲಿಲ್ಲ. ರೊಟ್ಟಿನೂ ಹಂಗೆ ಆತ್ರಿ ನನಗೆ. ಜಾಬಿಗೆ ಹೋಗಿದ್ದೆ, ರೊಟ್ಟಿ ಮಾಡೋಕೆ ಟೈಮೇ ಸಿಗ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೂ ಚಪಾತಿ ಸೇರ್ತೈತೆ, ರೊಟ್ಟಿ ಎಲ್ಲಿ ಮಾಡ್ತೀವಿ ಬಿಡು ಅನ್ನೋರು. ಆಯ್ತು ಬಿಡು ಅಂದ್ರೆ ಚಪಾತಿನೂ ಮಾಡ್ಕೊತ ಬಂದೆ. ಲೇಟ್ ಆಯ್ತು ಕಲ್ಯಾಕ. ಈಗ ಮನ್ಯಾಗ ಅದೇನಿ ಟೈಮ್ ಮಸ್ತ್ ಸಿಕ್ಕೈತೆ ಅಂತೇಳಿ ಯುಟಿಲೈಸ್ ಮಾಡ್ಕೊಳ್ಳೋದು ನೋಡಿರಿ. ಇದನ್ನೆಲ್ಲ ಇಷ್ಟ ಆಗ್ತೈತೆ ನನಗೆ. ವೆರೈಟಿ ಮಾಡೋಕೆ ಟೈಮ್ ಇರಬೇಕು, ಮನಸ್ಸು ಶಾಂತಿ ಇರಬೇಕು. ಸ್ವಲ್ಪ ಈಗ ಎರಡೂ ಅದಾವ ಅಂದಲ್ಲೇ ಮಾಡಾಕತ್ತೇನೆ ಅನಿಸ್ತೈತಿ. ಇಷ್ಟು ವೆರೈಟಿ. ಮತ್ತು ನಾನು ವಿಡಿಯೋ ಸಲುವಾಗೇನು ಅಡುಗೆ ಮಾಡೋಂಗಿಲ್ಲ. ಅಡುಗೆ ಮಾಡ್ತೇನೆ ಅದು ವಿಡಿಯೋ ಮಾಡಿರ್ತೀನಿ. ನನಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತಲೇ ಹೇಳಿರ್ತೀನಿ. ಟಿಪ್ಸು ಕೂಡ ನನಗೆ ಗೊತ್ತಿಲ್ಲ ಅಂದರೆ ಕೇಳಿರ್ತೀನಿ. ಸಜೆಷನ್ ಕೊಡ್ರಿ, ಗೊತ್ತಿದ್ರೆ ಹೇಳ್ರಿ. ಇನ್ನೂ ಈಸಿಯಾಗಿ ಮಾಡ್ಬೋದನ್ನು ಅದನ್ನು ಹೇಳ್ರಿ. ಸೊ ಡೆಫಿನೆಟ್ಲಿ ಹೋಳ್ಗೆ ನೈವೇದ್ಯಕ್ಕೆ ಅದು ರೀ ಆಗೋಡ್ದ ನೋಡಿರಿ. ಇವೆರಡು ಹೋಳ್ಗೆ ಮಾಡಿಟ್ಟು ನೈವೇದ್ಯ ಮಾಡ್ಕೊಂಡು ಏನಪ್ಪ ಅಂದ್ರೆ ಉಳಿದಿದ್ದು ಸ್ಟಾರ್ಟ್ ಮಾಡಿಕೊಂಡೆ. ದೊಡ್ಡದು ನೋಡಿರಿ ಈ ಸರ ಫಸ್ಟ್ ಟೈಮ್ ದೊಡ್ಡ ಹೋಳ್ಗೆ ಮಾಡಾಕತ್ತೀನಿ. ಬರ್ತೈತಿ. ದೊಡ್ಡ ಮಾಡೋದೇನು ಸಣ್ಣ ಹೋಳ್ಗೆ ಅಂದ್ರೆಲ್ಲ ಒಂದೇ ಥರ ಇರ್ತವೆ. ಸಣ್ಣ ದೊಡ್ಡ ಅಂತ ತಿನ್ನಿರಂಗಿಲ್ಲ. ಬಟ್ ಜಾಸ್ತಿ ಹೂರ್ಣ ಮಾಡಿರಂಗಿಲ್ಲ ರೀ ನಾವು. ಅಂದ್ರೆ ಬ್ಯಾಳಿಗೆನ ಭಾಳ ಹಾಕಂಗಿಲ್ಲ. ಕಡ್ಲಿ ಬ್ಯಾಳಿನ ಸ್ವಲ್ಪ ಹಾಕ್ತಿದ್ವಿ. ಈ ಸರ ಜಾಸ್ತಿ ಹಾಕೀನಿ. ಹಿಂಗೆ ಹರಿತು ಅಂದ್ರೆ ಏನು ಮಾಡ್ಬೇಕಂತೂ ಕಲ್ತ್ಕೊಂಡೇನಿ. ಇತ್ತೀಚೆಗೆ ಗೊತ್ತಾಗೈತೆ ನನಗೆ. ಈ ರೀತಿ ಹೂರ್ಣ ಹೊರಗೆ ಬರಾಕತ್ತಂದ್ರೆ ಟೇಸ್ಟ್ ಚಲೋ ಕೊಡ್ತೈತೆ ರೀ. ಒಂದು ಸ್ವಲ್ಪ ಹಿಂಗೇನೋ ತೊಗೊಂಡು ಅದ್ರ ಮ್ಯಾಲೇನೋ ಹಿಂಗೆ ಹಚ್ಬೇಕಂತ ಕೇಳ್ಕೊಂಡಿದ್ದೆ. ಮತ್ತು ಮ್ಯಾಲಿನ ಹಿಟ್ಟು ಭಾಳ ತೊಗೋಬಾರ್ದು ರೀ, ಸ್ವಲ್ಪ ತೊಗೋಬೇಕು. ಅದ್ರ ತಕ್ಕಂಗೆ ನೋಡಿ ಹೂರ್ಣ ಭಾಳ ತೊಗೋಬೇಕು. ಅಂದ್ರೆ ದಪ್ಪಾಗಂಗಿಲ್ಲ. ಹೋಳ್ಗೆ ತೆಳ್ಳಗೆ ಇದಂದ್ರೆ ಹಿಟ್ಟು ಮ್ಯಾಲಿಂದ ಪದರ ಐತಲ್ರಿ, ಹಿಟ್ಟು ತೆಳ್ಳಗೆ ಬರ್ತೈತಿ. ಅವಾಗ ಚಲೋ ಇರ್ತಾವೆ ಹೋಳ್ಗೆ, ಮಸ್ತ್ ಆಗ್ತಾವೆ. ಸೊ
ಡೆಫಿನೆಟ್ಲಿ ಒಂದು ಮಾಮಾರು ಬಂದಿದ್ದಷ್ಟೊತ್ತಿಗೆ ಅಂದರೆ ಹಿಂಗಾಗಿ ಅವ್ರ ಹೋಳ್ಗೆ ರೆಡಿ ಆಗಿತ್ತು. ಈ ಕಡೆ ಏನಂದ್ರೆ ನೈವೇದ್ಯನೂ ಆಗಿತ್ತು ರೀ, ಈ ಕಡೆ ಇದೂ ಆಗಿತ್ತು. ಪಟ ಪಟ ಏನು ಮಾಡಿದೆ ಅಂತ ತೆಗೆದಿಟ್ಬಿಟ್ನಿ. ಯಾಕಂದ್ರೆ ನನಗೇನು ಎಕ್ಸ್ಟ್ರಾ ಬೇಕಾಗಿರಲಿಲ್ಲ, ಹೋಳ್ಗೆ ಭಾಳ ಆಗಿದ್ದವು. ಸ್ವಲ್ಪ ಹೂರಣ ಉಳಿತು, ತೆಗೆದು ಫ್ರಿಜ್ನಾಗ ಇಟ್ಟೇನಿ. ಇನ್ನು ಚಪಾತಿ ಮಾಡ್ಬೇಕಾಗಿತ್ತು ರೀ. ಮಾಮಾರ ಊಟ ಟೈಮಿಂಗ್ ಆಗಿಬಿಡ್ತೈತಿ. 2:30 ಅವ್ರಿಗೆ ಊಟಕ್ಕೆ ಕೊಡ್ಬೇಕು ರೀ. ನಾನು ಕೊಬ್ಬರಿ ತುರಿದ ಕೋಸಂಬರಿಗೆ ಹಾಕಿರ್ಲಿಲ್ಲ ರೀ, ಕೊಬ್ಬರಿ ಬಂದು ಕಾಯಿ ಕೊಟ್ಟಿದ್ರು, ಅದನ್ನು ಕೊಬ್ಬರಿ ತುರ್ಕೊಂಡು ಹಾಕ್ಕೊಂಡು ಚಪಾತಿ ನಿಂತೆ ನಾನು. ಸೊ ಡೆಫಿನೆಟ್ಲಿ ಏನಾಗ್ಬಿಡ್ತೈತಂದ್ರೆ ಅವಸರ ಆಗಿಬಿಡ್ತೈತೆ ರೀ ಭಾಳ ಎಂಡಿನ ಟೈಮಿಗೆ. ನಾನು ಕೊಬ್ಬರಿ ಹಾಕ್ಲಾರ್ದನ ಕೋಸಂಬರಿ ಕೊಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಮ್ಮ ಮನ್ಯಾಗ ಕೊಬ್ಬರಿ ಕೂಡಿಸ್ಲೇಬೇಕು ಈ ರೀತಿ ತುರಿದು ಅಂದ್ರೆ ಇಷ್ಟ ಆಗ್ತೈತಿ. ನೋ ಕಮೆಂಟ್ಸ್. ಅವಾಗ ಹಾಕಲಿಲ್ಲ ಅಂದ್ರೆ ಕಮೆಂಟ್ಸ್ ಬರ್ತಾವೆ. ಅದಕ್ಕೆ ಏನು ಮಾಡಿದೆ ಅಂದ್ರೆ ಹಾಕಿದೆ. ನೆಕ್ಸ್ಟ್ ಉಪ್ಪು ಸಕ್ರೆ ನಿಂಬು ಹಿಂಡ್ಬೇಕು ರೀ. ನಿಂಬು ಹಿಂಡಲಿಲ್ಲ ಅಂದ್ರೂ ನಡೆಯಂಗಿಲ್ಲ ನಮ್ಮ ಮನ್ಯಾಗ. ನಿಂಬು ಕಂಪಲ್ಸರಿ ಹಿಂಡಿದ್ರೇ ತಿಂತಾರೆ. ಹಿಂಗಾಗಿ ಎಲ್ಲ ಮುಗಿಸ್ಕೊಂಡೆ, ಅದನ್ನು ಮಾಡ್ಕೊಂಡು ಕೋಸಂಬರಿ ರೆಡಿ ಆತ್ರಿ. ಉಪ್ಪು ಲಾಸ್ಟಿಗೆ ಕುಡಿಸಿರ್ತೀನಿ ರೀ ನಾನು, ಯಾಕಂದ್ರೆ ಉಪ್ಪು ಕುಡಿಸ್ಬಿಟ್ರೆ ನೀರು ಬಿಡ್ತೈತಿ. ನೀರು ಬಿಟ್ಟರೆ ಸೇರಂಗಿಲ್ಲ ನಮ್ಮ ಮನೆಯೊಳಗೆ. ನೋಡಿರಿ ಇವತ್ತು ಏನೇನು ಐತಿ ಅಡುಗೆಗೆ ನೋಡೋಣಂತ. ಹೋಳ್ಗೆ ದೊಡ್ಡ ಹೋಳ್ಗೆ ಮಾಡೇನಲ್ರಿ. ಆಲ್ಮೋಸ್ಟ್ ನಾ ಪ್ರತಿ ಸರಿ ಮಾಡೋದಕ್ಕಿಂತ 2-3 ಪಟ್ಟು ದೊಡ್ಡ ಇದ್ದು, ಚಲೋ ಆಗಿದ್ದು, ತೆಳಗೂ ಆಗಿದ್ದು, ದಪ್ಪ ಆಗಿರಲಿಲ್ಲ ಜಾಸ್ತಿ. ಇನ್ನು ಚಪಾತಿ ಮಾಡಾಕತ್ತಿದ್ದೆ, ಇನ್ನೂ ಚಪಾತಿ ನಡೆದಿದ್ದು. ಕಟ್ಟಿನ ಸಾರು ಸ್ವಲ್ಪ ಯಾಕೋ ದಪ್ಪಾಗೈತೆ ಅನ್ನಿಸ್ತೇನೆ ನನಗೆ, ಇನ್ನೂ ತೆಳ್ಳಗಾಗಬೇಕಿತ್ತು. ಇನ್ನು ಚಪಾತಿ ನೋಡ್ರಿ ಒಂದಿಷ್ಟು ಆಗ್ಯಾವ, ಒಂದಿಷ್ಟು ಮಾಡಾಕತ್ತೀನಿ. ಸೊ ನೆಕ್ಸ್ಟ್ ಕೋಸಂಬರಿ ಅದು ಆಗಿತ್ತು ರೀ, ಕೋಸಂಬರಿನೂ ಆಗಿತ್ತು. ಬಟ್ ನೈವೇದ್ಯ ಮಾಡಾಕಂಬರ್ತೇನೆ ರೀ ಕೋಸಂಬರಿನ. ಬದ್ನಿಕಾಯಿ ಪಲ್ಯ ಚಲೋ ಆಗಿತ್ತು ರೀ. ಬದ್ನಿಕಾಯಿ ಪಲ್ಯ ಹಸಿ ಖಾರ ಹಾಕಿ ಮಾಡಿದ್ದೆ, ಕೊಬ್ಬರಿ ಗಿಬ್ಬರಿ ಹಾಕಿ ಮಾಡಿದ್ದೆ, ಬಟಾಣಿ ಕಾಳು ಪಲ್ಯ. ಸೊ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಸಂಜೆಗೆ ನೋಡ್ರಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಎಲ್ಲ ರೆಡಿ ಆದಮೇಲೆ ಏನು ಮಾಡಿದೆ ಅಂತಂದ್ರೆ ನೇಲ್ ಪಾಲಿಶ್ ಹಚ್ಕೊಂಡೆ ರೀ. ರೆಡಿ ಆಗಿದ್ದೆ ಆದಮೇಲೆ ಬಳಿ ಹೆಂಗೆ ಕಾಣಕತ್ತಾವು ಕಮೆಂಟ್ ಮಾಡಿರಿ. ನನಗೆ ಭಾಳ ಲೈಕ್ ಆಗ್ಯಾವ ಬಳಿ. ಅದಕ್ಕೆ ಇವನ್ನ ನಾನು ಜಾತ್ರೆ ಒಳಗೆ ತೊಗೊಂಡಿದ್ದೆ. ಗೋಲ್ಡನ್ ಕಲರ್ದು ಮೀಶೋದಾಗ ತರಿಸ್ಕೊಂಡಿದ್ದೆ, ಮುಂಚೆನೇ ತರಿಸ್ಕೊಂಡಿದ್ದೆ ಮೀಶೋದಾಗ. ಅವು ಚಲೋ ಬಂದಿದ್ದಕ್ಕೆ ನಾನು ಜಾತ್ರೆ ಕಾಯಕತ್ತಿದ್ದೆ ತೊಗೋಬೇಕಂತೇಳಿ. ಮರೂನ್ ಕಲರ್ ಇಲ್ಲ ಜಾತ್ರೆಯಾಗ ತೊಗೊಂಡಿನಿ, ನಮ್ಮ ಮಡಿ ಬಸವೇಶ್ವರ ಜಾತ್ರೆ ಒಳಗೆ. ಕೇಳಾತಿದ್ರು, ಎಲ್ಲರೂ ಕೇಳಾತಿದ್ರು, ಉಡಿ ತುಂಬಿಸ್ಕೊಳಕ್ಕೆ ಬಂದವರೆಲ್ಲ ಕೇಳಾಕ್ತಿದ್ರು. ಸಂಜೆ ತನಕನೂ ಕುಂತ ನಮ್ಮ ತಿರುಡಿ ಮಾತಾಡ್ಕೋತ ಕುಂತೆ. ಊಟ ಅಂತೂ ಇರಲಿಲ್ಲ ರೀ, ಅವ್ರಿಗೆಲ್ಲ ಊಟ ಆಗಿತ್ತು. ಅವ್ರದ್ದು ಊಟ ಆದಮೇಲೆ ನಾ ಏನು ಮಾಡಿದೆ ಅಂತಂದ್ರೆ ಸೀರೆ ಫೈನಲ್ ಮಾಡೋಕ್ಕಾಗಲಿಲ್ಲ. ಸೀರೆ ಎಂಡಿಂಗ್ ತನಕ ಗುದ್ದಾಡಿ ಲಾಸ್ಟಿಗೆ ನಾರಾಯಣಪೇಟೆ ಸಾರಿ ಉಟ್ಟೆ. ಮತ್ತು ನೆಲ್ ಪಾಲಿಶ್ ಹಚ್ಕೊಳ್ಳೋ ವಿಚಾರ ಏನು ಇರಲಿಲ್ಲ ರೀ ನನಗೆ. ನಾ ಹೇಳಿದ್ದು ನೀನು ಹಚ್ಕೊಳಂಗಿಲ್ಲ ಯೂಶ್ವಲಿ, ಕಡಿಮೆ. ಈಗ ಸ್ವಲ್ಪ ಟೈಮ್ ಸಿಕ್ಕೈತೆ ಅಂತ ಹಚ್ಕೊಳಕತ್ತಾನೆ. ಬಟ್ ಉಡಿ ತುಂಬ್ಕೊಳಕ್ಕೆ ಇನ್ನೂ ಯಾರೂ ಬಂದಿರಲಿಲ್ಲ, ಟೈಮ್ ಇತ್ತು. ಅದೊಂದು ವಿಡಿಯೋ ಆಗ್ತೈತಿ ಅಂಥೇಳಿ ಅಂಥದ್ದು ಮಾತ್ರ ವಿಡಿಯೋ ಸಲುವಾಗಿ ಮಾಡಿರ್ತೇನೆ ರೀ. ಅಡುಗೆ ಮಾಡೋಂಗಿಲ್ಲ ನಾನು ವಿಡಿಯೋ ಸಲುವಾಗಿ, ಪೂಜಾನೂ ಮಾಡೋಂಗಿಲ್ಲ ವಿಡಿಯೋ ಸಲುವಾಗಿ. ಸೊ ನಾರಾಯಣಪೇಟೆ ಸಾರಿ ಉಟ್ಟಿದ್ದೆ ರೀ. ಹೆಂಗೆ ಕಾಣತೈತಿ ಸೀರೆ ಅಂತ ಹೇಳ್ರಿ. ಇದನ್ನು ಗಂಗಾವತಿ ಒಳಗೆ ತೊಗೊಂಡಿನಿ ಲಾಸ್ಟ್ ಮೇ ಒಳಗೆ. ಈಗ ಭಾಳ ತುಟ್ಟಾಗ್ಯಾವ್ರಿ, ಪ್ಯೂರ್ ಸಿಲ್ಕ್ ಇದೆ. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ಒಂದೆರಡು ನನ್ನ ಮಗನ ಕರ್ಕೊಂಡು ವಿಡಿಯೋ ಮಾಡಿಕೊಂಡೆ. ಇವನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಂಥೇಳಿ. ಸೊ ಹಿಂಗಾಗಿತ್ತು ನೋಡಿರಿ ಈವ್ನಿಂಗ. ಇದಾದಮೇಲೆ ಎಲ್ಲರೂ ಬರೋರಿದ್ದರು ಉಡಿ ತುಂಬ್ಕೊಳಕ್ಕೆ. ನಾನು ನನ್ನ ಮಗನ ಕಳಿಸಿದ್ದೆ, ದೊಡ್ಡ ಮಗನ ಕಳಿಸಿದ್ದೆ, ಉಡಿ ತುಂಬ್ಕೊಳಕ್ಕೆ ಬರ್ರಿ ಅಂತ ಹೇಳಕ್ಕೆ. ನಾ ಸಾರಿ ಫೈನಲ್ ಮಾಡ್ಲಾರ್ದಕ್ಕೆ ಲೇಟ್ ಆಯ್ತು ನಂದು. ಉಡಿ ತುಂಬ್ಕೊಳಕ್ಕೆ ಕರ್ಯಾಕೆ ಕಳ್ಸೋದು ಲೇಟ್ ಆಗಿತ್ತು. ಇನ್ನೆಲ್ಲ ಇವು ಪೂಜೆನ ಆರತಿ, ಸಂಜೆ ಆರತಿ ಅದು ಮಾಡ್ಕೊಂಡು ಅದಾದಮೇಲೆ ಏನು ಮಾಡಿದೆ ಅಂದ್ರೆ ಉಡಿ ರೆಡಿ ಮಾಡ್ಕೋಬೇಕಾಗಿತ್ತು ರೀ. ಎಲ್ಲರಿಗೂ ಏನೇನು ಉಡಿ ತುಂಬಬೇಕಂತ ಹೇಳಿ ಅದನ್ನು ರೆಡಿ ಮಾಡ್ಕೋಬೇಕಾಗಿತ್ತು. ಮತ್ತೊಮ್ಮೆ ಎಲ್ಲ ನೋಡಿದೆ ಏನಾರ ಹೂವದು ಕಡಿಮೆ ಅದಾವನ ಅಂಥೇಳಿ. ಈ ಸಾರಿ ಉಡಿ ತುಂಬಕ್ಕೆ ಪ್ಲೇಟ್ ತೊಗೊಂಡು ಬಂದಿದ್ನಿ. ನನಗೆ ಶ್ರಾವಣದಾಗನ ಅಂದ್ರೆ ಅದನ್ನು ಮಾಡ್ಬೇಕಂತ್ರಿ, ಒಂದು ಸಾರಿ ಮಾಡ್ಬೇಕಂತ. ಹೀಗಾಗಿ ನಾನು ಅಂದ್ಕೊಂಡಿದ್ದೆ, ಬಟ್ ನಂಗೆ ಶ್ರಾವಣದಾಗ ಟೈಮ್ ಸಿಗಲೇ ಇಲ್ಲ ತೊಗೊಂಡು ಬರೋಕೆ ಇವು ಪ್ಲೇಟ್ಸ್. ಅದು ಮೊನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ಲ, ಆವಾಗ ಪ್ಲೇಟ್ಸ್ ತೊಗೊಂಡು ಬಂದಿದ್ದೆ ಇವನ್ನ. ನಂಗೆ ಎಷ್ಟು ಆಗ್ತದೆ ಅಷ್ಟು ತುಂಬೋನು ಅಂಥೇಳಿ. ಅದಕ್ಕೆ ಅದು ಏನು ಇಷ್ಟೇ ಅಂತ ಏನು ಇರಂಗಿಲ್ಲಲ್ಲ ರೀ, 5 ಅಂತೂ ಮಿನಿಮಮ್ ತುಂಬಲೇಬೇಕು. 5ಕ್ಕಿಂತ ಹೆಚ್ಚು ನೀವು ಎಷ್ಟಾದರೂ ತುಂಬಬಹುದು. ಮೊದಲ ರೆಡಿ ಮಾಡಿ ಇಟ್ಕೊಂಡಂದ್ರೆ ಪ್ಲೇಟೇ ಕೊಟ್ಟು ಬಿಡಕ್ಕೆ ಬರ್ತೈತಿ ಅಂಥೇಳಿ. ಚಲೋ ಅದಾವ್ರಿ, ಕ್ವಾಲಿಟಿ ಮಸ್ತ್ ಅದಾವು, ನನಗೂ ಲೈಕ್ ಆಯ್ತು ಪ್ಲೇಟ್ದು. ಸೊ ಎಲೆ ನೋಡ್ರಿ, ಈ ಸರ ಹಳದಿ ಎಲೆ ತಂದಾರ, ಸಿಟ್ಟು ಬಂದಿತ್ತು ನನಗೆ. 2ನೇ ಸಾರಿ ತರ್ಸೀನಿ, ಬಟ್ 1ನೇ ಸಾರಿದಂತೂ ಇದಕ್ಕಿಂತ ಹಳದಿ ಇದ್ದು, 2ನೇ ಸಾರಿದು ಓಕೆ ಅಡ್ಡಿ ಇರಲಿಲ್ಲ, ಚಲೋ ಇದ್ದವು. ಮತ್ತು ಏನೇನು ಆಮೇಲೆ ಓಡಾಡೋದಾಗಬಾರ್ದು, ಗ್ಯಾಸ್ ಕಟ್ಟಿ ಎಲ್ಲ ಇದನ್ನ ಸಾಮಾನೆಲ್ಲ ತೆಗೆದಿಟ್ಟು ಅದನ್ನ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿರಿ ಈ ರೀತಿಯಾಗಿ ರೆಡಿ ಇಟ್ಕೊಳಕತ್ತಿದ್ದೆ. ಅಂದ್ರೆ ಹರಿಬರಿ ಆಗಬಾರ್ದಲ್ಲ ಅವ್ರು ಬಂದಾಗ, ಆದರೂ ಆಗೇ ಬಿಡ್ತೈತೆ ರೀ ಅದು. ಕಡ್ಲೆ ಕಾಳು, ಏನಪ್ಪ ಅಂದ್ರೆ ಹೂವು, ಅರಿಶಿನ ಕೊಂಬ, ಮತ್ತೇನು ರೀ ಅದು ಉತ್ತತ್ತಿ. ಸಿಂಚು ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ಲ. ಹೀಗಾಗಿ ಆಕಿ ಯಾವಾಗಲೂ ನಂಗೆ ಹೆಲ್ಪ್ ಮಾಡ್ತಿರ್ತಾಳೆ ರೀ. ಎಷ್ಟೋ ಸರಿ ಬೈತಿರ್ತೇನೆ ಆಕಿನ, ನೀ ಯಾಕೆ ಒಳಗೆ ಬರ್ತಿ ಅಂತ ಹೇಳಿ. ಆಕಿ ಅಡುಗೆ ಮನ್ಯಾಗ ಚಪಾತಿ ಮಾಡಕತ್ರ ಬಂದು ನಿಂತಿರ್ತಾಳೆ. ನನಗೊಬ್ಬ
ಒಬ್ಬಾಕಿ ಮಗಳಿರ್ಬೇಕಾಗಿತ್ತು ಅನಿಸುತ್ತೆ ಆಕಿನ ನೋಡಿದ್ರೆ. ನನ್ನ ದೊಡ್ಡ ಮಗನೂ ಭಾಳ ಹೆಲ್ಪ್ ಮಾಡ್ತಾನೆ ರೀ. ಇವರು ಸಿಂಚು ಅವ್ರ ಮಮ್ಮಿ. ಅವ್ರಿಗೆ ಹೇಳಿದ್ದೆ ನಾ ವಿಡಿಯೋ ಮಾಡ್ಕೊತೀನಿ ರೀ ಅಂತೇಳಿ. ಸೊ ಇಬ್ಬರು ಕೂಡಿ ಅದೊಂದು ಏನಂದ್ರೆ ಉಡಿ ತುಂಬೋದೊಂದು ವಿಡಿಯೋ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಫೋಟೋಸು ತೆಗೆಸ್ಕೊಂಡ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ. ಇವ್ರು ಜಲ್ದಿನೇ ಹೇಳಿ ಕಳಿಸಿದ್ರೆ ನಂಗೆ ಟೈಮ್ ಸಿಗಲಿಲ್ಲ. ಏನಪ್ಪ ಅಂತಂದ್ರೆ ಹೋಗಾಕ ಇಲ್ಲಿನ್ನೂ ಪ್ರಿಪ್ರೇಷನ್ ನಾ ಏನೂ ಸೀರೆನ ಚಾಯ್ಸ್ ಮಾಡಿರಲಿಲ್ಲ ಅವ್ರು ಹೇಳಕ್ಕೆ ಕಳಿಸ್ದಾಗ. ಹಿಂಗಾಗಿ ಲೇಟ್ ಆಯ್ತು. ಇವ್ರು ನಮ್ಮ ನೇಬರ, ಇವರು ನಮ್ಮ ನೇಬರ. ಸೊ ಎಲ್ಲರೂ ಕೂಡಿದ್ವಿ ನೋಡ್ರಿ. ಇದು ನನ್ನ ಮಗ, ದೊಡ್ಡ ಮಗ ವಿಡಿಯೋ ಮಾಡಾಕತ್ತಿದ್ದ. ಸೊ ಅದೇ ಲಾಗ್ಸ್ದ ಮಾತಾಡ್ಕೊಂತಾನೆ ಮಾಡಾಕತ್ತಿದ್ವಿ, ನಾವು ಮಾತಾಡತ್ತಿದ್ವಿ. ಎಲ್ಲರೂ ಕಳಿಸಿರ್ತಾನಲ್ಲ, ಎಲ್ಲರೂ ಕೇಳಾಕತ್ತಿದ್ರು. ನನ್ನ ಸಣ್ಣ ಮಗ ನೋಡ್ರಿ ಏನು ಕಿತಾಪತಿ ನಡೆಸ್ಯಾನ. ನಾನು ಬ್ಯುಸಿ ಇದೇನಲ್ಲ, ಫುಲ್ ಮಿಸ್ಯೂಸ್ ಮಾಡ್ಕೊಂಡ ಇವತ್ತು ನನ್ನ. ಸೊ ನನ್ನ ದೊಡ್ಡ ಮಗ ವಿಡಿಯೋ ಮಾಡಾಕತ್ತಿದ್ದ. ಅವ್ನಿಗೆ ಒಟ್ಟು ವಿಡಿಯೋ ಮಾಡಂಗಿಲ್ಲ ರೀ, ಬೈಕೋತಾನೆ ಇದನ್ನು ಮಾಡ್ತಿದ್ದೆ. ರಿಂಗ್ ಲೈಟ್ ಹಾಕ್ಬಿಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಪ್ರೊಫೆಷ್ನಲ್ ಇನ್ನೂ ನಾನು ಆಗಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ವಿ ವಿಲ್ ಟ್ರೈ. ಸೊ ನೆಕ್ಸ್ಟ್ ಟೈಮ್ ಕಂಪ್ಲೀಟಾಗಿ ಏನು ಮಾಡ್ಬಿಡೋಣ ಅಂತಂದ್ರೆ ರಿಂಗ್ ಲೈಟ್ ಹಾಕಿನೇ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತೇಳಿ ಅಂದ್ಕೊಂಡೆ ನಾನು. ಯಾಕಂದ್ರೆ ನಂಗೆ ಕೋಆಪ್ರೇಟಿವ್ ನೇಬರ್ಸ್ ಅದಾರ ರೀ. ಸೊ ಎಲ್ಲರೂ ಖುಷಿಯಿಂದ ಏನಿದ್ರು ವ್ಲಾಗ್ ಬಗ್ಗೆ ಮಾತಾಡತ್ತಿದ್ರೆ ನಾನು ಎಲ್ಲರಿಗೂ ಸೆಂಡ್ ಮಾಡಿರ್ತೇನೆ, ಶೇರ್ ಮಾಡಿರ್ತೀನಿ. ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ ಇನ್ನೂ ತನಕ ಅಂತೇಳಿ. ಇವರು ಅಗದಿ ನಮ್ಮ ಎಡಕ್ಕೆ ಬಲಕ್ಕೆ ಇರೋರು. ಇನ್ನು ಏನಪ್ಪ ಅಂದ್ರೆ ಸಿಂಜೂರು ಒಂದೆರಡು ಮನೆ ಬಿಟ್ಟದಾರ. ನೆಕ್ಸ್ಟ್ ಬಂದ್ರಿ, ಭಾಳ ಜನ ಬಂದರು. ಒಮ್ಮೆ ಖುಷಿ ಆಯ್ತು, ಯಾಕಂದ್ರೆ ನನ್ನ ಮಗ ಹೇಳಿ ಬಂದಿದ್ದಲ್ಲ ಅಂತ. ನಾ ದೊಡ್ಡ ಮಗ ಹೆಣ್ಮಕ್ಳಿಲ್ಲ ಅಂದ್ಕೊಳ್ಳಿ ದೊಡ್ಡ ಮಗನ ಕಳಿಸಿರ್ತೇನೆ ರೀ ಎಲ್ಲದಕ್ಕೂ. ಒಮ್ಮೆ ಬಿಟ್ಟು ಬಂದಿರ್ತಾನೆ, ಬಟ್ ಅಷ್ಟರಿಗೂ ಹೇಳಿ ಬಂದಿದ್ದ. ಅಷ್ಟೋರು ಬಂದ್ರೆ ಖುಷಿ ಆಯ್ತು ನನಗೆ. ಎಲ್ಲರೂ ಕೂಡಿ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ಹೊಂಟು ನಿಂತಿದ್ರು ರೀ. ಬಟ್ ಇವ್ರು ಅದಾರ ನೋಡ್ರಿ, ಭಾಳ ಆ್ಯಕ್ಟಿವ್ ಅದಾರ. ನನ್ನ ಮಗನಷ್ಟು ವಯಸ್ಸಿನ ಮೊಮ್ಮಗ ಅದಾನ, ಬಟ್ ಅಕ್ಕ ಅನ್ಬೇಕು ಅವ್ರಿಗೆ. ಆಂಟಿ ಅಂತೂ ಅನ್ನಕ್ಕೆ ಮನಸ್ಸಾಗಂಗಿಲ್ಲ, ಅಷ್ಟು ಆ್ಯಕ್ಟಿವ್ ಅದಾರ, ಫುಲ್ ಆ್ಯಕ್ಟಿವ್ ಇರ್ತಾರೆ. ಸೊ ಅವ್ರು ನಾವು ವ್ಲಾಗ್ ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ. ಅವರೆಲ್ಲರೂ ಹೇಳಿದ್ರು ವ್ಲಾಗ್ ಮಾಡ್ತಾರೆ ರೀ, ನೀವು ಒಡಪು ಹೇಳಬೇಕು ಇವತ್ತು ಅಂತೇಳಿ. ಹುರುಪು ಹಾಕಿದ್ವಿ, 4 ಒಡಪು ಹೇಳಿದ್ರು, ಒಂದಲ್ಲ ಎರಡಲ್ಲ. ಭಾಳ ಚಂದ ಹೇಳಿದ್ರು, ಜಲ್ದಿ ಜಲ್ದಿ ಬರ್ರಿ ಎಲ್ಲರೂ ನಿಂದ್ರಿ ಹಂಗಾರೆ ನಾ ಹೇಳ್ತೇನೆ ಅಂತೇಳಿ. ಅಷ್ಟೂರು ಎಷ್ಟು ಚಂದ ನಿಂತ ಅವ್ರು ಒಡಪು ಹೇಳುವಾಗ ಕೇಳಿದ್ವಿ. ನೀವು ಕೇಳ್ರಿ ಹೆಂಗೆ ಅನಿಸ್ತಂತ ಹೇಳ್ರಿ. ಮೈಸೂರು ಅರಮನೆ, ಅಶೋಕ ಅವರ ಪಾದವೇ ನನ್ನ ಬಾಳಿನ ತವರು ಮನೆ. ಮತ್ತೊಂದು ಹೇಳ್ರಿ. ಬೆಳ್ಳಿಯ ಕಾಲುಂಗರ ಚಂದ, ನಮ್ಮ ಅಶೋಕ್ ಅವ್ರಿಗೆ ನಾನೇ ಚಂದ. ಇದು ಕರೆಕ್ಟ್. ಕಾಶ್ಮೀರದಲ್ಲಿ ಕಂಡೆನು ಸೌಂದರ್ಯ ರಾಶಿ, ಅಶೋಕ್ ಅವರ ಪುಣ್ಯದಿಂದ ಕಂಡೆನು ಕರ್ಮಣೀಯ ರಾಶಿ. ಹೇಳ್ರಲ್ಲ. ಹುಬ್ಬ ನೋಡ್, ಹುಬ್ಬಳ್ಳಿ ನೋಡ್, ತಿಬ್ ನೋಡ್, ತಿರ್ಲಾಪುರ ಕೆರೆ ನೀರ್ ನೋಡ್, ನೀರ್ ತರು ಬಾಲ್ಯಾರ್ ನೋಡ್, ಬಾಲ್ಯಾರ್ ಕೈಯನ್ ಬಳಿ ನೋಡ್. ಆ ಊರು ಈ ಊರ ದೇವ್ರ ಲಕ್ಕುಂಡಿ ಲಕ್ಷ್ಮೇಶ್ವರ ಅಕ್ಕ ನಾನು ಬೆಳ್ಳಿ ಕಟ್ಟಾಕ ಕುಂತ್ ಲೆಕ್ಕ ಮಕ್ಕಳನ್ನ ಕರ್ಕೊಂಡು ಲೆಕ್ಕ ಮಾಡ್ತಾನ ಅಶೋಕ. ಸೂಪರ್. ನೀವು ಹಂಗೆ ಹೇಳಿಸ್ಬೇಕು ಅನ್ಕೊಳತ್ತಿದ್ವಿ. ಸೊ ಟೋಟಲಿ 4 ಒಡಪು ಬೆಳೆಸಿದ್ವಿ ರೀ. ಸೊ ಹೆಂಗೆ ಅನ್ಸಿದ್ವಿ ರೀ ಒಡಪ ಕಮೆಂಟ್ ಮಾಡಿರಿ. ನಿಮಗೂ ಬರ್ತಾವ ಕಮೆಂಟ್ ಮಾಡಿರಿ. ಭಾಳ ಚಂದ ಹೇಳಿದ್ರೆ ಅನ್ನಿಸ್ತು ನನಗೆ. ಸೊ ಇವತ್ತಿನ ಪೂಜಾದ ಕಂಪ್ಲೀಟ್ ಲಾಗ್ ಹಿಂಗೈತೆ ನೋಡ್ರಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಕಂಪ್ಲೀಟ್ ವಿಡಿಯೋ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಏನಪ್ಪ ಅಂದ್ರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಭುವಿ ಧ್ರುವಿ ಲಾಗ್ ಅಂತೈತಿ, ಅಲ್ಲಿ ಫಾಲೋ ಮಾಡಿರಿ. ಸೊ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.